ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ 101.3 ಮೆಗಾ ಹರ್ಟ್ಸ್ಗಳಲ್ಲಿ. ನಾವಿದ್ದೇವೆ ಕಾಮರ್ಸ್ ಕಾರ್ನರಲ್ಲಿ. ಇವತ್ತು ನಮ್ಮ ಜೊತೆಯಾಗಿ ಬಿಸ್ನೆಸ್ ಕೋಚ್ ಹಾಗೂ ಉದ್ಯಮಿ ಉಮಾನಾಥ್ ಕೆಮ್ಮಣ್ಣ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಸರ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ನಾಗಶ್ರೀ ಅವರೇ. ಆಕಾಶವಾಣಿ ಬೆಂಗಳೂರು ರೈನ್ಬೋ FM ಇಲ್ಲಿನ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಇಂದಿನ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಅನುಭವವನ್ನು ಹಂಚಿಕೊಳ್ಳಕ್ಕೆ ಖುಷಿ ಆಗ್ತಾ ಇದೆ. ಖಂಡಿತ ನಮಗೂ ಕೂಡ ನಿಮ್ಮ ಅನುಭವವನ್ನ ಪ್ರತಿಯೊಬ್ಬರಿಗೂ ಕೂಡ ದಾಟಿಸಬೇಕು ಅನ್ನುವಂಥ ಉತ್ಸಾಹ ಇದೆ. ಅದೇ ಕಾರಣಕ್ಕಾಗಿ ಇವತ್ತು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸಿದ್ದೇವೆ. ಸುಮಾರು 3 ದಶಕಗಳ ಕಾಲ ನೀವು ಈ ಬಿಸ್ನೆಸ್ನ ಒಳ ಹೊರಗನ್ನ ಅರ್ಥಕೊಂಡಿದ್ದೀರಿ. ಟಾಪ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಕೆಲಸ ಮಾಡಿದ್ದೀರಿ. ಆಟೋಮೇಷನ್ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಎಷ್ಟೋ ಬಿಸ್ನೆಸ್ಗಳಿಗೆ ಬೇಕಾದಂತಹ ದಿಕ್ಸೂಚಿಯನ್ನು ನೀವು ರೂಪಿಸ್ಕೊಟ್ಟಿದ್ದೀರಿ. ಯಾಕೆಂದ್ರೆ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡೋದು ಒಂದು ಬಗೆಯ ಕಷ್ಟ ಆದ್ರೆ ಅದನ್ನು ಮುನ್ನಡೆಸ್ಕೊಂಡು ಹೋಗೋದು, ಸರಿಯಾದ ದಾರಿಯಲ್ಲಿ ನಡೆಸೋದು ನಿಜಕ್ಕೂ ಕೂಡ ಚಾಲೆಂಜಿಂಗ್ ಟಾಸ್ಕ್. ಅಂತ ಸಮಯದಲ್ಲಿ ಎಷ್ಟೋ ಬಿಸ್ನೆಸ್ನ ಕೈ ಹಿಡಿದವರು ನೀವು. ಈ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ನೀವು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ್ದೀರಿ. ಅದರಲ್ಲೂ ಕೂಡ ಕಾಮರ್ಸ್ ಕಾರ್ನರ್ ಪ್ರತಿ ಶುಕ್ರವಾರ ಕೂಡ ಸಂಜೆ 4 ಗಂಟೆಯಿಂದ 5 ಗಂಟೆ ತನಕ ಬಿಸ್ನೆಸ್ನ ಒಳಹೊರಗನ್ನ ಕುರಿತು ಚರ್ಚಿಸುತ್ತೆ. ತುಂಬಾ ಜನ ಉದ್ಯಮಿಗಳನ್ನ ನಾವಿಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಪರಿಚಯಿಸಿದ್ದೀವಿ, ಅವರೊಂದಿಗೆ ಮಾತುಕತೆ ಆಡಿದ್ದೇವೆ. ಒಂದು ರೀತಿಯಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಲ್ಲ, ಹಾಗೇನೆ ನಮ್ಮದೇ ಆದಂತಹ ಒಂದು ಉದ್ಯೋಗವನ್ನು ಸ್ಥಾಪಿಸಿ ನಾವು ಉದ್ಯೋಗದಾತರಾಗಬೇಕು, ಒಂದು ಕಡೆ ಕೆಲಸ ಮಾಡೋದಕ್ಕಿಂತ ಕೆಲಸ ಕೊಡೋರಾಗಬೇಕು ಅಂತ ಅಂತೀವಲ್ಲ, ಆ ಒಂದು ಕನಸಿಗೆ ನೀರೆರೆಯುವಂತಹ ಕಾರ್ಯಕ್ರಮನೇ ಇದಾಗಿದೆ. ನಿಮ್ಮ ಇಷ್ಟು ವರ್ಷದ ಅನುಭವವನ್ನು ನೋಡಿದಾಗ ನಮ್ಗನ್ಸೋದು ನಿಮ್ಮ ಮೊದಲ ಹೆಜ್ಜೆ ಹೇಗಿತ್ತು ಅಂತ. ಯಾವುದರಿಂದ ಯಾವುದು ಕೊಂಡ್ಕೊಳ್ತಾ ಹೋಗಿ ಕೂಡಿಕೊಳ್ತಾ ಹೋಗಿ ಈ ಒಂದು ಘಟ್ಟಕ್ಕೆ ನೀವು ಬಂದು ತಲುಪಿದ್ರಿ ಅಂತ ಅದೊಂದು ಕುತೂಹಲ ನಮಗೆ. ನಾನು ಮೊದಲು ಶುರು ಮಾಡಿದ್ದು ಉದ್ಯೋಗದಿಂದ ಒಂದು 17 ವರ್ಷಗಳ ಕಾಲ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅನಿವಾರ್ಯತೆಯಿಂದ ಉದ್ಯೋಗವನ್ನು ತೊರೆದು ಉದ್ದಿಮೆಯನ್ನು ಶುರು ಮಾಡಿದಾಗ ಒಂದು ಚಿಕ್ಕ ಪಾತ್ರೆ ಅಂಗಡಿಯಿಂದ ಶುರು ಮಾಡಿದೆ. ನಾನು ಚಿಕ್ಕ ಪಾತ್ರೆ ಅಂಗಡಿಯಿಂದ ಶುರು ಮಾಡಿದಾಗ ನನ್ನ ವೃತ್ತಿಪರ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಆಟೋಮೇಷನ್ ಇಂಡಸ್ಟ್ರಿನಲ್ಲಿ ಇದ್ರೂ ಕೂಡ ಬಿಸ್ನೆಸ್ ಶುರು ಮಾಡೋದಕ್ಕೆ ನನಗೆ ಆವಾಗ ಒಂಥರ ಕಾನ್ಫಿಡೆನ್ಸ್ ಇರಲಿಲ್ಲ. ಚಿಕ್ಕದಾಗಿ ಪಾತ್ರೆ ಅಂಗಡಿ ಶುರು ಮಾಡಿಕೊಂಡು ಅಲ್ಲಿಂದ ಇವಾಗ ನಾನು ಪಾತ್ರೆಗಳು ಅಥವಾ ಗೃಹ ಉಪಕರಣಗಳನ್ನು ಉತ್ಪಾದಿಸುವಂತಹ ಕಂಪನಿಗಳಿಗೆ ಮೆಷಿನರಿಗಳು ಹಾಗೂ ಕನ್ವೇಯರ್ಗಳು ಇಂಥ ವಸ್ತುಗಳನ್ನು ಸರಬರಾಜು ಮಾಡುವಂಥ ಒಂದು ಕಂಪನಿಯನ್ನು ಇವಾಗ ಸ್ಥಾಪಿಸಿದ್ದೇನೆ. ಅಂದರೆ ಸುಮಾರು ಈ 2014ರಲ್ಲಿ ನಾನು ಶುರು ಮಾಡಿದಂಥ ಈ ಪಯಣ 10 ವರ್ಷಕ್ಕೆ ಬರ್ತಾ ಇದೆ. ಇವಾಗ ಪಾತ್ರೆ ಅಂಗಡಿಯಿಂದ ಪಾತ್ರೆಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಕಂಪನಿಗಳಿಗೆ ಅವರ ಉದ್ದಿಮೆಯನ್ನು ಮುಂದುವರಿಸೋದಕ್ಕೆ ಬೇಕಾದಂತ ಮೆಷಿನರಿಗಳನ್ನ ಕೊಡುವಂತ ಆ ಹಂತಕ್ಕೆ ತಲುಪಿದ್ದೇನೆ ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಜ, ನೀವು ಎಂಡ್ ಪ್ರಾಡಕ್ಟ್ ನ ಮಾರ್ತಿದ್ದವರು, ಈಗ ನಿಮ್ಮ ಒಂದು ಪ್ರಾಡಕ್ಟ್ ನ ಉಪಯೋಗಿಸ್ಕೊಂಡು ಎಂಡ್ ಪ್ರಾಡಕ್ಟ್ ತಯಾರಿಸ್ಬೇಕು ಅವರು. ಹಾಗೆ ಈ ಒಂದು ಗ್ರಾಫ್ ಇದೆಯಲ್ಲ, ಸಕ್ಸಸ್ ನ ಗ್ರಾಫ್ ತುಂಬಾ ಸೋಲು ಕಷ್ಟಗಳನ್ನು ಕೂಡ ತೋರಿಸಿರುತ್ತೆ. ಹಾಗೆ ಅದನ್ನ ಮೆಟ್ಟಿ ನಿಂತ ಮೇಲೆ ಯಶಸ್ಸು ನಿಮ್ದಾಗಿರುತ್ತೆ. ತುಂಬಾ ಜನರು ಏನಂತ ಅನ್ಕೊಳ್ತಾರೆ ಅಂತಂದ್ರೆ ಬಿಸ್ನೆಸ್ ಅಂದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ಬಿಡತ್ತೆ, ಒಂದ್ ಬಂಡವಾಳ ಹಾಕ್ಬಿಟ್ಟು ಶುರು ಮಾಡ್ಬಿಟ್ರೆ ಸಾಕು ತಾನೇ ನಡ್ಕೊಂಡು ಹೋಗುತ್ತೆ ಅಂತ ಅನ್ಕೊಳ್ತಿರ್ತಾರೆ. ಆದ್ರೆ ತಾನೇ ನಡೆಯೋದಿಲ್ಲ ಬಿಸ್ನೆಸ್ ಅಲ್ವಾ. ಬಿಸ್ನೆಸ್ ನಡೆಸಬೇಕಾದ್ರೆ ಯಾವುದೆಲ್ಲ ಮೌಲ್ಯಗಳನ್ನ ಇಟ್ಕೊಂಡಿರ್ಬೇಕಾಗತ್ತೆ, ಮತ್ತೆ ಯಾರು ಬಿಸ್ನೆಸ್ ಮಾಡೋದಕ್ಕೆ ಲಾಯ್ಕ್ ಅಂತ ಅನ್ಸುತ್ತೆ ನಿಮ್ಗೆ? ಯಾವುದೇ ಒಂದು ಉದ್ದಿಮೆ ಮಾಡಬೇಕಾದ್ರೆ ಮೊದಲು ನಮಗಿರುವಂಥದ್ದು ಭಯ ಇರುವಾಗ ಯಾಕೆ ಭಯ ಬರ್ತದೆ ಅಂದರೆ ಅನ್ಸರ್ಟನ್ಟಿ. ಇವಾಗ ಉದ್ಯೋಗದಲ್ಲಿರುವಾಗ ಖಂಡಿತವಾಗ್ಲೂ ನಮಗೆ ತಿಂಗಳಿನ ಕೊನೆಯಲ್ಲಿ ವೇತನ ಬರ್ತದೆ, ಆ ಒಂದು ಸರ್ಟನ್ಟಿ ಇದ್ದೇ ಇರ್ತದೆ. ಆದರೆ ಯಾವಾಗ ನಾವೊಂದು ಉದ್ಯಮಕ್ಕೆ ನಾವು ಪ್ರವೇಶಿಸ್ತೇವೆ ಆವಾಗ ಆ ಅನ್ಸರ್ಟನ್ಟಿ ಅನ್ನೋದು ಯಾವಾಗಲೂ ಕಾಡ್ತದೆ. ಆ ಅನ್ಸರ್ಟನ್ಟಿ ಅನ್ನುವಂಥ ಭಯದಿಂದ ಬಹಳಷ್ಟು ಜನ ಉದ್ಯಮದಲ್ಲಿ ತೊಡಗಲು ಹಿಂದೇಟಾಕ್ತಾರೆ. ಹಾಗೆ ನಮ್ಮಲ್ಲಿ ಇರುವಂಥ ಒಂದು ವಿದ್ಯಾಭ್ಯಾಸದ ಇದು ನಮ್ಮ ಪೇರೆಂಟ್ಸ್ ಏನು ಹೇಳಿರ್ತಾರೆ, ನಮ್ಮ ಸೊಸೈಟಿ ಏನು ಹೇಳ್ತಾರೆ, ಅವರೆಲ್ಲ ನಮ್ಮ ಈ ಫೇಲ್ಯೂರ್ಗೆ ರೆಡಿ ಮಾಡಿರಲ್ಲ. ಹೌದು, ಎಲ್ಲರೂ ಸಕ್ಸಸ್ನ ಮಾತ್ರ ಮುಂದೆ ನೋಡ್ತಾ ಇರ್ತಾರೆ, ಫೇಲ್ ಆಗ್ಲಿಕ್ಕೆ ಯಾರು ರೆಡಿ ಇರೋದಿಲ್ಲ. ಆ ಫೇಲ್ಯೂರ್ಗೆ ನಾವು ಯಾವಾಗ ರೆಡಿ ಆಗ್ತೇವೆ ಆವಾಗ ಉದ್ಯಮ ಮಾಡಲಿಕ್ಕೆ ನಮಗೊಂದು ಧೈರ್ಯ ಬರ್ತದೆ, ಮುಂದಕ್ಕೆ ಹೋಗ್ತೀವಿ. ಪ್ರತಿ ಒಂದು ಬಾರಿ ನಾವು ಸೋತಾಗಲೂ ಅಲ್ಲಿಂದ ಮತ್ತೆ ಎದ್ದೇಳಲಿಕ್ಕೆ ನಮಗೆ ಆ ಶಕ್ತಿ ನೀಡ್ತದೆ, ಅದಕ್ಕೆ ತಯಾರಾಗಿದ್ದಾಗ. ಇಲ್ಲವಾದಲ್ಲಿ ನಾವು ಮತ್ತೆ ಉದ್ಯೋಗವನ್ನು ಅರಸಿ ಹೊರಡ್ತೇವೆ, ಇಲ್ಲ ಆ ಉದ್ಯಮದಲ್ಲಿ ವೈಫಲ್ಯವನ್ನು ಕಂಡಾಗ ಅಲ್ಲಿ ಮುದುಡಿ ಹೋಗ್ತೇವೆ. ಹೌದು, ತುಂಬಾ ಜನ ಅದೇ ತಪ್ಪನ್ನ ಮಾಡೋದು ಅಂತ ಅನ್ಸುತ್ತೆ. ಮೊದಲಿಗೆ ಆಕ್ಚುಲಿ ನಾವು ಒಂದು ಉದ್ಯಮವನ್ನು ಶುರು ಮಾಡ್ತೀವಿ ಅಂತಂದ್ರೆ ಸೋಲಿಗೂ ಕೂಡ ತಯಾರಾಗಿರಬೇಕು, ಮಾನಸಿಕವಾಗಿ ಹಾಗೇನೆ ಆರ್ಥಿಕವಾಗಿ.
ಪ್ರತಿಯೊಂದು ರೀತಿಯಲ್ಲೂ ಕೂಡ ಸೋಲಿಗೂ ಕೂಡ ತಯಾರಾಗಿರ್ಲೇಬೇಕು ಯಾರೇ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೂ ಕೂಡ. ಮತ್ತೆ ಇನ್ನೊಂದೇನು ಅಂತಂದ್ರೆ ಸೋಲನ್ನ ಮೆಟ್ಟಿ ನಿಂತು ಗೆಲುವಿನ ಕಡೆ ಹಾತೊರೆಯುವಂತ ಒಂದು ಹಠ ಕೂಡ ಇರ್ಬೇಕಾಗತ್ತೆ. ಒಂದ್ಸಲ ಸೋತ್ವಿ ಅಂತ ಹೇಳಿ ಕೈ ಕಟ್ಟಿ ಕೂರೋದು ಅಥವಾ ಮತ್ತೆ ವಾಪಸ್ ಉದ್ಯೋಗಕ್ಕೆ ವಾಪಸ್ ಆಗ್ಬಿಡೋದು, ಹೀಗಾಗೋದ್ರಿಂದಲೇ ಬಹುತೇಕ ಉದ್ಯಮಿಗಳಾಗೆ ಮುಂದುವರಿಯೋದಿಲ್ಲ. ಖಂಡಿತ ಸೋಲು ಗೆಲುವು ಉದ್ದಿಮೆಯಲ್ಲಿ ಖಂಡಿತವಾಗಿ ಇದ್ದೇ ಇರ್ತದೆ. ಯಾವಾಗ ಸೋತಾಗ ನಾವು ಕುಗ್ಗಬಾರ್ದು, ಗೆದ್ದಾಗ ನಾವು ಉಬ್ಬಲಬಾರ್ದು. ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಾಗ ನಮ್ಮ ಉದ್ದಿಮೆಯನ್ನು ಒಂದು ಹಂತದಲ್ಲಿ ಮೇಲಕ್ಕೇರಿಸಲು ಸಾಧ್ಯ ಆಗ್ತದೆ. ನಿಜ, ಆ ಸಮಚಿತ್ತತೆ ಕಾಯ್ದುಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಸವಾಲಿನ ಕೆಲಸನೇ. ಅದು ಉದ್ಯೋಗದಲ್ಲೇ ಇರ್ಲಿ, ಉದ್ಯಮದಲ್ಲೇ ಇರ್ಲಿ ಅಥವಾ ಸಾಮಾನ್ಯ ಜೀವನದಲ್ಲೇ ಇರ್ಲಿ. ಇದು ಗೆದ್ದಾಗ ಬೀಗದೆ ಸೋತಾಗ ಕುಗ್ಗದೆ ಇರೋದು ನಿಜಕ್ಕೂ ಸವಾಲಿನ ಕೆಲಸ ಅಂತ ಅನ್ಸುತ್ತೆ. ಇಂಥದ್ದೇ ಮತ್ತಷ್ಟು ಟಿಪ್ಸ್ ನಿಮ್ ಕಡೆಯಿಂದ ಖಂಡಿತವಾಗ್ಲೂ ಬರುತ್ತೆ, ನಮಗ್ ಗೊತ್ತು. ಒಂದು ಹಾಡನ್ನ ಕೇಳಿ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕಾಮರ್ಸ್ ಕಾರ್ನರ್ ಅಲ್ಲಿ ಉಮಾನಾಥ ಕೆಮ್ಮಣ್ಣು ಅವರೊಂದಿಗಿನ ಮಾತುಕತೆಯನ್ನ. ಇವರು ಬಿಸ್ನೆಸ್ ಕೋಚ್ ಹಾಗೆ ಉದ್ಯಮಿ ಕೂಡ. ನಿಮಗೂ ಕೂಡ ಬಿಸ್ನೆಸ್ನ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳಿರಬಹುದು, ಅನುಮಾನಗಳಿರಬಹುದು. ಅದೇನೇ ಇದ್ರೂ ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇದೀಗ ಹೊಸ ಬೆಳಕು ಮೂಡುತ್ತಿದೆ ಅನ್ನುವಂತಹ ಗೀತೆಯನ್ನ ನಿಮಗೆ ಕೇಳಿಸ್ತಾ ಇದ್ದೇವೆ. ಉಮಾನಾಥ್ ಅವರ ಫೇವ್ರೇಟ್ ಹಾಡಂತೆ ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. ರಾಜ್ಕುಮಾರ್ ಅವರ ದನಿಯಲ್ಲಿ ಹೊಸ ಬೆಳಕು ಚಿತ್ರದಿಂದ ಈ ಗೀತೆ. ಫಸ್ಟ್ ಟೈಮ್ ಬಿಸ್ನೆಸ್ ಮಾಡೋರು ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಅಲ್ವಾ ಸರ್? ಅದರಲ್ಲಿ ಕಾಮನ್ ಆಗಿ ನೀವು ಗುರುತಿಸಿರುವಂತಹ ತಪ್ಪುಗಳೇನು ಅಂತ? ನನ್ನ ಪ್ರಕಾರ ಒಂದು ಉದ್ದಿಮೆ ಶುರು ಮಾಡಿದ ತಕ್ಷಣ ಹೊಸದಾದ ಒಬ್ಬ ಉದ್ದಿಮೆದಾರ ಯಾವಾಗಲೂ ಮಾಡುವಂಥ ತಪ್ಪು ಕ್ವಿಕ್ ಸಕ್ಸಸ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಬಿಸ್ನೆಸ್ ಮಾಡಿದ್ರೆ ನಾಳೆ ದುಡ್ಡು ಮಾಡಿರ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೌದು. ಈ ಒಂದು ಉದ್ದಿಮೆಯನ್ನು ಶುರು ಮಾಡುವಂಥದ್ದು ಒಂದು ಗಿಡವನ್ನು ನೆಟ್ಟಾಗೆ, ಆ ಗಿಡ ನೆಟ್ಟು ಅದು ಮರವಾಗೋ ತನಕ ಅದಕ್ಕೆ ನೀರೆರಿಬೇಕು, ಪೋಷಕಾಂಶಗಳನ್ನು ಹಾಕಬೇಕು, ಬಿಸಿಲು ತಲುಪಿಸ್ಬೇಕು. ಹಾಗೆ ಮರವಾಗಿ ಆ ಹಣ್ಣಾಗುವಂಥ ಒಂದು ಸಮಯ ಬಂದಾಗ ಅದು ಫಲವನ್ನು ಕೊಡುತ್ತದೆ. ಆ ಒಂದು ತಾಳ್ಮೆ ಮನುಷ್ಯನಲ್ಲಿ ಇದ್ದಾಗ ಬಿಸ್ನೆಸ್ ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಹೊಂದುತ್ತೆ, ಆ ಫಲವನ್ನು ಕೊಡ್ತದೆ. ಆ ತಾಳ್ಮೆ ಮನುಷ್ಯನಿಗೆ ತುಂಬ ಅಗತ್ಯ ಅಂತ ನನ್ನ ಭಾವನೆ. ಹಾಗೆ ಹಲವಾರು ಬದಲಾವಣೆಗಳು ನಡೀತಾ ಇರ್ತವೆ. ಬದಲಾವಣೆಗಳಿಗೆ ತಕ್ಕಂತೆ ನಾವು ವಿಧಾನಗಳನ್ನು ಬದಲಾವಣೆ ಮಾಡಿಕೊಂಡು ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಹೋದಾಗ ಬಿಸ್ನೆಸ್ ತನ್ನಷ್ಟಕ್ಕೆ ಬೆಳೆಯುತ್ತೆ ಅಂತ ನನ್ನ ಭಾವನೆ. ನಿಜ. ಆಮೇಲೆ ಬಿಸ್ನೆಸ್ ಅಂದ್ರೆ ಇನ್ಪುಟ್ಟು ಇರುತ್ತೆ, ಹಾಗೆ ಔಟ್ಪುಟ್ಟು ಇರುತ್ತೆ. ಇವಾಗ ಇಂಟರ್ನಲ್ ಸೋರ್ಸಸ್ ಏನಿರುತ್ತೆ ಅದು ನಮ್ಮ ಕೈಯಲ್ಲಿ ಇರುತ್ತೆ. ನಾವು ಹಾಕುವಂಥ ಮೆಷಿನರಿ ಇರಬಹುದು ಅಥವಾ ನಾವು ತರುವಂಥ ಪ್ರಾಡಕ್ಟ್ ಇರ್ಬೋದು, ಅದು ಮಾತ್ರ ನಮ್ಮ ಕೈಲಿರುತ್ತೆ. ಆದರೆ ಎಕ್ಸ್ಟರ್ನಲ್ ಫೋರ್ಸಸ್ ಇರುತ್ತಲ್ಲ, ಮಾರ್ಕೆಟಲ್ಲಿರುವಂಥ ಕಾಂಪಿಟೇಷನ್ ಇರಬಹುದು ಅಥವಾ ಬೇರೆ ಬೇರೆ ಪ್ರೈಸಿಂಗ್ ಸ್ಟ್ರಾಟಜಿಗಳಿರಬಹುದು, ಅದೆಲ್ಲ ಕೂಡ ನಮ್ಮ ಕೈಯಲ್ಲಿರೋದಿಲ್ಲ. ನಮ್ಮದಷ್ಟೇ ನಮ್ದಾಗಿರುತ್ತೆ. ಸೊ ಆ ಹೊರಗಿನ ಎನ್ವಿರಾನ್ಮೆಂಟ್ ಜೊತೆ ಗುದ್ದಾಡೋದಕ್ಕೆ ಬೇಕಾದಂತ ತಾಕತ್ ಕೂಡ ಇರಬೇಕಾಗತ್ತೆ ಅಂತ ಅದಕ್ಕೆ ಮನಸ್ಥಿತಿ ಅದಕ್ಕೆ ತಕ್ಕಾಗಿ ನಾವು ಬದಲಾಯಿಸ್ಕೊಳ್ಬೇಕು. ಬದಲಾಗ್ತಾ ಇರುವಂತ ಪರಿಸ್ಥಿತಿಗೆ ನಮ್ಮ ವಿಧಾನಗಳನ್ನು ಬದಲಿಸ್ಕೊಳ್ಬೇಕು. ಇವಾಗ ನೋಡಿದಂಗೆ ಕೊರೋನಾ ಬಂದಾಗ ಹಲವಷ್ಟು ಉದ್ದಿಮೆಗಳು ಮುಚ್ಚೋದು, ಹಲವಷ್ಟು ಉದ್ದಿಮೆಗಳು ಹೊಸ ಉದ್ದಿಮೆಗಳು ಬೆಳೆದುಕೊಂಡು ಆ ಪರಿಸ್ಥಿತಿಯಲ್ಲಿ ಮುಚ್ಚೋದಂತವು ಮತ್ತೆ ತೆರಳೇ ಇಲ್ಲ. ಆದರೆ ಆ ಪರಿಸ್ಥಿತಿಯಲ್ಲಿ ಹುಟ್ಟಿಕೊಂಡಂತ ಕೆಲವೊಂದು ಇಂಡಸ್ಟ್ರಿಗಳು ಇವತ್ತಿಗೂ ಚಾಲ್ತಿಯಲ್ಲಿದೆ. ಇವತ್ತು ಚಾಲ್ತಿಯಲ್ಲಿದೆ. ಕೆಲವೊಂದು ಅಲ್ಲಿಂದ ಮತ್ತೆ ಡೆವಲಪ್ ಮಾಡ್ಕೊಂಡು ಬಂದರು. ಹೌದು, ಬಹಳಷ್ಟು ಪ್ರಗತಿ ಕೊರೋನಾದಿಂದ ಆಗಿದೆ. ನಿಜ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಒಂದು ಫೇಸ್ಬುಕ್ ಗ್ರೂಪ್ನ ಶುರು ಮಾಡಿದ್ರು. ಆ ಫೇಸ್ಬುಕ್ ಗ್ರೂಪ್ನಲ್ಲಿ ಬರೀ ಹೆಣ್ಮಕ್ಳಷ್ಟೇ, ಯಾರೆಲ್ಲ ಕೂಡ ಮನೆಯಲ್ಲಿ ತಮ್ಮ ಮನೆ ಮಟ್ಟಿಗೆ ಅಡುಗೆ ತಿಂಡಿ ಮಾಡಿಕೊಂಡು ಅವರ ಮನೆಯ ಕೃಷಿ ಉತ್ಪನ್ನಗಳನ್ನ ನೋಡ್ಕೊಂಡಿದ್ರು, ಅವರೆಲ್ಲರೂ ಕೂಡ ಈ ಒಂದು ಆನ್ಲೈನ್ ಮಾರುಕಟ್ಟೆಯ ಮೂಲಕ ತಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತಿವಾಗ ಆ ಒಂದು ಗ್ರೂಪ್ನಲ್ಲೇ ಒಂದು 50,000 ಜನ ಮೆಂಬರ್ಸ್ ಇದ್ದಾರೆ. ಮತ್ತೆ ಒಬ್ಬೊಬ್ಬರ ಇಂಡಸ್ಟ್ರಿ ಕೂಡ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂತಂದ್ರೆ, ಅವರೇ 4-6 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಮೊದಲಿಗೆ kg ಲೆಕ್ಕದಲ್ಲಿ ಬೇಬಿ ಪೌಡರ್ ಮಾರಿದವರು ಈಗ ಟನ್ ಲೆಕ್ಕದಲ್ಲಿ ಮಾರ್ತಾ ಇದ್ದಾರೆ. ಅವರದ್ದೇ ಆದಂತ ಒಂದು ಸ್ವತಂತ್ರವಾದಂತ ಉದ್ದಿಮೆಯನ್ನ ಶುರು ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಮನುಷ್ಯನ್ಗೆ ಬಹುಶಃ ಕಷ್ಟಗಳು ಬಂದಾಗ್ಲೇ ಆತನ ಒಳಗಿರುವಂತಹ ಶಕ್ತಿಯ ಅರಿವು ಆಗೋದು ಅಂತ ಅನ್ಸುತ್ತೆ. ಟ್ರೆಡಿಷನಲ್ ಮೋಡ್ ಆಫ್ ಬಿಸ್ನೆಸ್ ಇಂದ ಬಹಳಷ್ಟು ಬದಲಾವಣೆ ಆ ಕಾಲದಲ್ಲಿ ನಡೆದಿದೆ. ಇವಾಗ ನಾವು ಬಿಸ್ನೆಸ್ ಮಾಡುವಂತ ರೀತಿ ಕೂಡ ಬದಲಾಗಿದೆ. ಮೊದಲು ನಾವು ಎಲ್ಲಿಗಾದ್ರೂ ಹೋಗಿ ಮಾತನಾಡಿ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ಆತರ ಒಂದು ಪದ್ಧತಿ ಇತ್ತು. ಇವಾಗ ಆ ರೀತಿಯ ನೆಸೆಸಿಟಿ ಇಲ್ಲ. ಕೊರೋನಾ ಬಂದಾಗಿಂದ ಝೂಮ್ ಮೀಟಿಂಗ್ಸ್ ಆಗಲಿ ಅಥವಾ ಆನ್ಲೈನ್ ಮೀಟಿಂಗ್ಸ್ ಆಗಲಿ, ಈ ಥರದ ಒಂದು ಬದಲಾವಣೆ ಕೂಡ ಆಗಿದೆ. ಅದರಿಂದಾಗಿ ಸಾಕಷ್ಟು ಪ್ರೊಡಕ್ಟಿವಿಟಿಯಲ್ಲಿ ಇಂಪ್ರೂವ್ಮೆಂಟ್ ಕೂಡ ಆಗಿದೆ. ನಿಜ ನಿಜ. ಅದು ಬೆಂಗಳೂರಂತ ಜಾಗದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಸಮಯ ಕೂಡ ಉಳಿತಾಯ ಆಗ್ತಾ ಇದೆ ಅಂತ ಅನ್ಸುತ್ತೆ.
ಮತ್ತೆ ಸಮಯ ಎಷ್ಟು ಹಣ ಕೊಟ್ಟರು ನಮಗೆ ವಾಪಸ್ ಸಿಕ್ಕೋದಿಲ್ವಲ್ಲ. ಸಮಯವನ್ನ ದುಡ್ಡಿಗೆ ಹೋಲಿಸ್ತಾರಲ್ವಾ, ಹೌದು. ಸಮಯವೇ ದುಡ್ಡು. ಹೌದು ಹೌದು, ಟೈಮ್ ಇಸ್ ಮನಿ ಅಂತ ಹೇಳ್ತೀವಿ. ನಿಮ್ಮ ಒಂದು ಇಷ್ಟು ವರ್ಷದ ಅನುಭವದಲ್ಲಿ ತುಂಬಾನೇ ಇದು ಗ್ಯಾರಂಟಿ ಸಕ್ಸಸ್ ಆಗಲ್ಲ ಅಂತ ಅನ್ಕೊಂಡಂಥ ಉದ್ದಿಮೆಗಳು ಸಕ್ಸಸ್ ಆಗಿದ್ದಿದ್ಯಾ, ಅಥವಾ ಇದು ಗ್ಯಾರಂಟಿ ಸಕ್ಸಸ್ಫುಲ್ ಆಗತ್ತೆ ಅಂತ ಅನ್ಕೊಂಡಂಥ ಉದ್ದಿಮೆಗಳು ಸೋತಿದ್ದಿದ್ಯಾ? ಆ ತರಹದ ಉದಾಹರಣೆ ಯಾವ್ದಾದ್ರು ಇದೆಯಾ? ಖಂಡಿತ ಇದೆ. ನಾನು ಈ ಉದ್ದಿಮೆಯನ್ನು ಶುರು ಮಾಡುವಾಗ ನನಗೆ ಯಾವುದೇ ಅನುಭವ ಇರಲಿಲ್ಲ. ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತಾರಲ್ಲ, ಆ ರೀತಿಯೇ ನಾನು ಶುರು ಮಾಡಿದ್ದು. ಕೆಲವೊಂದು ಯಂತ್ರಗಳನ್ನು ನಾನು ತಯಾರಿಸಿದಾಗ ನನ್ನಿಂದ ಇದು ಸಾಧ್ಯವಾಗ್ತಾ ಇತ್ತೋ ಅನ್ನುವಂಥ ಒಂದು ಅನುಮಾನ ನನ್ನಲ್ಲಿ ಇದ್ದೇ ಇತ್ತು. ಆದರೆ ಯಾವಾಗ ಮೊದಲನೇ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಯಿತೋ ಆವಾಗಿಂದ ನನ್ನ ಮನಸ್ಥಿತಿಯಲ್ಲಿ ಬದಲಾವಣೆ ಆಯಿತು, ಮೈಂಡ್ ಸೆಟ್ ಚೇಂಜ್ ಆಯಿತು. ನನಗೆಲ್ಲ ಗೊತ್ತಿರಬೇಕು ಹೇಳಿಲ್ಲ, ನಾನು ರಿಸೋರ್ಸಸ್ನ ಪೂಲ್ ಮಾಡಿ ನನಗೆ ಬೇಕಾದ್ದನ್ನು ನಾನು ಸೃಷ್ಟಿಸ್ಬೋದು ಅನ್ನುವಂಥ ಒಂದು ಅನುಭವ ಆದಾಗ ನಮಗೆ ಎಲ್ಲ ವಿಷಯವನ್ನು ತಿಳ್ಕೊಂಡು ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜ ನಿಜ. ಅದಕ್ಕಾಗಿ ರಿಸೋರ್ಸಸ್ ಸಿಗ್ತದೆ, ಅವ್ರನ್ನ ಹೈರ್ ಮಾಡಬೇಕು. ಹೈರ್ ಮಾಡಿದ್ರಿಂದ ನಮಗೆ ಬೇಕಾದನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಈ ಕೆಲವೊಂದು ಈ ರೀತಿಯ ನನ್ನ ಎಕ್ಸ್ಪೆರಿಮೆಂಟ್ ಅಂತ ಏನು ಹೇಳ್ತೀವಿ, ಬಿಸ್ನೆಸ್ನಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ನಾವು ಆ ಸೋಲಿನ ಒಂದು ಅನುಭವನ ಅನುಭವಿಸದೇ ಇದ್ದರೆ ನಮಗೆ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ನಾವು ಸ್ವಲ್ಪ ಕಂಫರ್ಟ್ ಝೋನಿಗೆ ಹೋಗ್ಬಿಡ್ತೇವೆ, ಡೆವಲಪ್ಮೆಂಟ್ ನಿಂತು ಹೋಗ್ತದೆ. ಸೊ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಕೆಲವೊಂದು ಸೋತು ಹೋಗಿದ್ದು ನಾನು ನೋಡಿದ್ದೇನೆ. ನನ್ನ ಸ್ವಂತ ಉದ್ಯಮದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಸಕ್ಸಸ್ ಆಗಿಲ್ಲ. ಕೆಲವೊಂದು ತುಂಬ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದು ನೆಲ ಕಚ್ಚಿದಿದೆ. ನಾವು ಮೊದಲು AGV ನಾವು ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ ಒಂದು ಪ್ಲಾಂಟ್ ಲೆವೆಲಲ್ಲಿ, ಒಂದು ಕಾರ್ಖಾನೆ ಲೆವೆಲಲ್ಲಿ ನಾವು ನೋಡಿದ್ದು ಬರೀ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇದ್ವು. ನಾವು ಮಾಡಿದಾಗ ಒಂದು 2-3 ಬಾರಿ ಅದು ಫೇಲ್ ಆಗಿತ್ತು. 4ನೇ ಮತ್ತು 5ನೇ ಪ್ರಯತ್ನದ ನಂತರ ಅದು ಸಕ್ಸಸ್ ಆಯಿತು. ಆ ನಂತರ ಅದು ಇವಾಗ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ. ಸೊ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಬಂದು ನಿಲ್ತಾ ಇದ್ದೀವಿ. ಸೋಲಿನ ಬಗ್ಗೆ ಭಯ ಇಟ್ಕೊಳ್ಬಾರ್ದು. ಯಾವುದೇ ಉದ್ಯಮಿ ಆದರೂ ಕೂಡ ಸೋಲಿನ ಬಗ್ಗೆ ಭಯ ಇಟ್ಕೊಂಡ್ರೆ ಮುಂದುವರಿಯೋದಕ್ಕೂ ಆಗೋದಿಲ್ಲ, ಒಂದು ಉದ್ಯಮನ ಯಶಸ್ವಿಯಾಗಿ ನಿರ್ವಹಿಸೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಸೋಲಿನ ಭಯವನ್ನ ಪಕ್ಕಕ್ಕಿಡಬೇಕು, ಪ್ರಯೋಗಶೀಲರಾಗಬೇಕು. ಇವಾಗ ಎಂಟರ್ಪ್ರಿನರ್ಶಿಪ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿ ಎಷ್ಟೋ ಕಾಮರ್ಸ್ ಕಾಲೇಜ್ಗಳಲ್ಲಿ ಅದನ್ನ ಪಾಠ ಮಾಡಿ ಹೇಳ್ತಾರೆ. ಆದರೆ ಥಿಯರಿಟಿಕಲಿ ಕೇಳೋದೇ ಬೇರೆ, ಪ್ರಾಕ್ಟಿಕಲಿ ಅನುಭವಿಸೋದೇ ಬೇರೆ ಅಲ್ವಾ? ನಿಮ್ಮೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತೀವಿ ಸರ್. ಮತ್ತೊಂದು ಹಾಡಿನ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಇದು ಕೂಡ ನಿಮ್ಮ ಫೇವ್ರೇಟ್ ಗೀತೆ ಅಂತ ಹೇಳಿದ್ರಿ. KJ ಯೇಸುದಾಸ್ ಅವರ ದನಿಲಿರುವಂತಹ ಗೀತೆ, ಕಿಟ್ಟು ಪುಟ್ಟು ಚಿತ್ರದ್ದು. ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅನ್ನೋಂಥ ಗೀತೆಯನ್ನು ಕೇಳಿದ್ವಿ. ಕಾಲ ನಮ್ಮ ಕೈಲಿ ಇರೋದೇ ಇಲ್ಲ. ಕಾಲ ತನ್ನಷ್ಟಕ್ಕೆ ತಾನು ಚಲಿಸ್ತಾ ಇರುತ್ತೆ, ಮತ್ತೆ ತನ್ನದೇ ಆದಂತಹ ಸವಾಲುಗಳನ್ನು ಕೂಡ ನಮ್ಮ ಮುಂದೆ ಹಾಕ್ತಾ ಇರುತ್ತೆ. ಅಂತಹ ಸವಾಲುಗಳು ಬಂದಾಗ ಎಷ್ಟೋ ಸಲ ಧೈರ್ಯಗೆಡ್ತಾರೆ ಬಿಸ್ನೆಸ್ ಮೆನ್ಗಳು. ಅಂತಹ ಸಮಯದಲ್ಲಿ ಕೋಚ್ಗಳ ಸಹಾಯದಿಂದಾಗಿ ಅವರ ಬಿಸ್ನೆಸ್ಗೆ ಬೇಕಾದಂತಹ ದಿಕ್ಸೂಚಿಯನ್ನು ಅವ್ರು ಪಡೆದುಕೊಳ್ಬಹುದಾಗಿದೆ. ಅಂದರೆ ಇಂಥದ್ದೊಂದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇದೆ ಅಂತ ತಿಳ್ಕೊಳ್ಳೋದಿರಬಹುದು, ಅಥವಾ ಇಂಥ ಒಂದು ನಿಟ್ಟಿನಲ್ಲಿ ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕು ಅಂತ ಆದರೆ ನಾವೇನು ಮಾಡಬೇಕು, ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಗ್ತಿದೆ ಅಂತ ತಿಳ್ಕೊಳ್ಳೋವಂಥದ್ದಿರ್ಬೋದು. ಈ ಎಲ್ಲವನ್ನು ಕೂಡ ತಿಳಿಸ್ಕೊಡೋದ್ರಲ್ಲಿ ಕೋಚ್ಗಳ ಪಾತ್ರ ಮಹತ್ವದ್ದು ಅಂತ ಅನ್ಸುತ್ತೆ. ಬಿಸ್ನೆಸ್ ಕೋಚ್ ಆಗಿ ನೀವು ಮಾಡುವಂಥ ಕೆಲಸದ ಕುರಿತಾಗಿ ನಮಗೆ ಹೇಳ್ತೀರಾ ಸರ್? ಯಾವುದೇ ಒಂದು ಉದ್ದಿಮೆ ಮಾಡ್ತಾ ಇರುವಾಗ ಉದ್ದಿಮೆದಾರರಿಗೆ ಅವ್ರು ಸರಿಯಾದ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ. ನಿಜ. ಅವರ ಬ್ಲೈಂಡ್ ಸ್ಪಾಟ್ನ ಯಾರು ನೋಡ್ತಾರೆ? ಯಾರು ನೋಡ್ಲಿಕ್ಕೆ ಇರೋದಿಲ್ಲ. ಹೌದು. ಅದು ಹೋಗಿ ಫೇಲ್ ಆದಾಗ ಅವಾಗ ಗೊತ್ತಾಗುತ್ತೆ. ನಮ್ಮ ಬ್ಲೈಂಡ್ ಸ್ಪಾಟನ್ನು ನೋಡಲಿಕ್ಕೆ ನಮಗೆ ಒಬ್ಬರು ಮೆಂಟರ್ ಅಥವಾ ಕೋಚ್ ಖಂಡಿತ ಬೇಕಾಗ್ತದೆ. ನಾನು ಕೋಚ್ ಆಗಿದ್ರು ಕೂಡ ನನ್ನ ಉದ್ದಿಮೆಯನ್ನು ನಡೆಸೋದಕ್ಕೆ ನನಗೊಬ್ಬ ಕೋಚನ್ನು ನಾನು ಇಟ್ಕೊಂಡಿದ್ದೇನೆ. ಯಾಕಂದ್ರೆ ನನ್ನ ಬ್ಲೈಂಡ್ ಸ್ಪಾಟ್ ಅನ್ನು ನೋಡ್ಲಿಕ್ಕೆ ಯಾರದೊಬ್ರು ಬೇಕು. ನಿಜ ನಿಜ. ಅದು ಕೋಚ್ನ ಮುಖ್ಯ ಉದ್ದೇಶ ಇದೇನೆ. ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವ, ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸರಿಯಾಗಿದೆಯಾ, ಅದು ಆ ರೀತಿಯಲ್ಲಿ ಮುಂದೆ ಹೋದಾಗ ಫೇಲ್ಯೂರ್ನ ಪ್ರಮಾಣ ಕಮ್ಮಿ ಆಗ್ಬೋದು. ಹೌದು. ಫೇಲ್ಯೂರ್ ಇಲ್ಲದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಪ್ರಮಾಣ ಕಮ್ಮಿ ಆಗ್ಬೋದು. ಹೌದು. ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಿಮ್ಮ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ನೀವು ಹೋಗುವ ಗತಿ ಬಹಳ ಉತ್ತಮವಾಗಿ ಮುಂದಕ್ಕೆ ಹೋಗುತ್ತೆ, ಪ್ರೋಗ್ರೆಸ್ ಆಗ್ತದೆ, ಉತ್ತಮ ರೀತಿಯಲ್ಲಿ ನೀವು ಮುಂದುವರಿಬಹುದು. ಹೌದು. ಮತ್ತೆ ಬಿಸ್ನೆಸ್ ಅನ್ನೋದು ನಂದು ಅನ್ನುವಂಥ ಒಂದು ಮೋಹ ಕೂಡ ಇರುತ್ತಲ್ಲ, ಮಮಕಾರ ಕೂಡ ಇರುತ್ತಲ್ಲ. ಆ ಕಾರಣದಿಂದಾಗಿ ಕೂಡ ಬಹುಶಃ ಎಲ್ಲಿ ಎಡವ್ತಾ ಇದ್ದೀವಿ ಅನ್ನೋದು ಗೊತ್ತಾಗದೇ ಇರಬಹುದು. ಮತ್ತೆ ಬಿಸ್ನೆಸ್ ಅಂದ್ರೆ ಎಷ್ಟೋ ವಿಚಾರಗಳನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದು ಒಂದ್ ಕಡೆ ಕುಟುಂಬನೂ ಮ್ಯಾನೇಜ್ ಮಾಡ್ಬೇಕಿರತ್ತೆ, ಮತ್ತೊಂದ್ ಕಡೆ ತಮ್ಮ ಬಿಸ್ನೆಸ್ ಕಡೆನೂ ಗಮನ ಕೊಡಬೇಕು, ಅವರ ಕೈ ಕೆಳಗೆ ಕೆಲಸ ಮಾಡೋಂಥವ್ರು ಇರಬಹುದು,
ಮತ್ತೆ ವೆಂಡರ್ಸ್ ಇರಬಹುದು, ಪ್ರತಿಯೊಬ್ಬರ ಜೊತೆ ಹೋರಾಟ, ಪ್ರತಿಯೊಬ್ಬರ ಜೊತೆ ಗುದ್ದಾಟ ಇದ್ದೇ ಇರುತ್ತೆ ಪ್ರತಿ ಬಿಸ್ನೆಸ್ ಮೆನ್ಗೂ ಕೂಡ. ಹಾಗಿರ್ಬೇಕಾದ್ರೆ ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೆ ಕೋಚ್ಗಳು ಬೇಕಾಗತ್ತೆ ಅಂತ ಅನ್ಸುತ್ತೆ. ಮತ್ತೆ ಯಾವುದೇ ಒಬ್ಬ ಬಿಸ್ನೆಸ್ ಮೆನ್ಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಫ್ಯಾಮಿಲಿ ರೋಲ್ಗೆ ಯಾವ ರೀತಿಯಾಗಿ ವರ್ಣಿಸ್ತೀರಿ ನೀವು, ಹೇಳ್ತೀರಿ ನೀವು? ಫ್ಯಾಮಿಲಿಯ ರೋಲ್ ಅಂತೂ ಬಹಳ ಮುಖ್ಯ. ಯಾಕಂದರೆ ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ಅಂಗ, ನಾವು ಫ್ಯಾಮಿಲಿಯ ಒಂದು ಅಂಗ. ನಮ್ಮ ಜೀವನದಲ್ಲಿ ಮುಂದುವರಿಯುತ್ತಾ ಇರುವಾಗ ಬಿಸ್ನೆಸ್ನಲ್ಲಿ ಆಗುವಂಥ ಏರಿಳಿತಗಳು, ಬಿಸ್ನೆಸ್ನಲ್ಲಿ ಆಗುವಂಥ ಒಂದು ಅನಿಶ್ಚಿತತೆಗಳು, ಸೋಲುಗಳು, ವೈಫಲ್ಯಗಳು, ಇಂಥ ಒಂದು ಹಂತಗಳನ್ನು ನಾವು ಎದುರಿಸಿದಾಗ ನಮಗೆ ಮನೆಯಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್, ನಿಮ್ಮನ್ನು ಅರಿತುಕೊಳ್ಳುವಂಥ ಮಡದಿಯಾಗಲಿ, ನಿಮ್ಮನ್ನು ಅರಿತುಕೊಳ್ಳುವಂಥ ಪೇರೆಂಟ್ಸ್ ಆಗಲಿ, ಮಕ್ಕಳಾಗಲಿ ಇದ್ದಾಗ ಆ ಒಂದು ಅವರ ಸಪೋರ್ಟ್ ಏನಿದೆ, ನಿಮ್ಮನ್ನು ಲೋ ಹಂತ ಅಂತ ಏನು ಹೇಳ್ತೀವಿ, ಹೌದು, ಅಲ್ಲಿಂದ ನಮ್ಮನ್ನು ಮೇಲಕ್ಕೆತ್ತದೆ, ಮುಂದೆ ಹೋಗೋದಕ್ಕೆ ಪ್ರೇರೇಪಿಸ್ತದೆ. ನಮ್ಮ ಪ್ರಯತ್ನವನ್ನು ಇನ್ನಷ್ಟು ಉತ್ತಮವಾದ ರೀತಿಯಲ್ಲಿ ಮಾಡೋದಕ್ಕೆ ಅದು ಸಹಕಾರಿಯಾಗ್ತದೆ. ಬಹಳ ಮುಖ್ಯ ಫ್ಯಾಮಿಲಿಯ ರೋಲ್. ನಿಜ. ನನ್ನ ಜೀವನದಲ್ಲಿ ನನ್ನ ಹೆಂಡತಿ ನಾನು ಸೋಲನ್ನು ಕಂಡಾಗ ಕೊಟ್ಟಂಥ ಸಪೋರ್ಟ್ನಿಂದಾಗಿ ನಾನು ಇವಾಗ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಸಂತೋಷನೂ ಆಗ್ತಾ ಇದೆ, ಹಾಗೆ ಹೆಮ್ಮೆ ಕೂಡ ಆಗ್ತಾ ಇದೆ. ಅಂದ್ರೆ ಪ್ರತಿ ಒಂದು ಯಶಸ್ಸಿನ ಹಿಂದೆ ಕುಟುಂಬದ ಪಾತ್ರ ಇದ್ದೇ ಇರುತ್ತೆ. ಯಾಕೆಂದ್ರೆ ಕುಟುಂಬದ ಒಟ್ಟಾರೆ ತ್ಯಾಗ ಇರಬಹುದು, ಮತ್ತೆ ಬಲ ಇರಬಹುದು, ಧೈರ್ಯ ಕೆಟ್ಟಾಗ ಇಲ್ಲ ಇದು ನಿನ್ನ ಕೈಯಲ್ಲಿ ಸಾಧ್ಯ ಅಂತ ಹೇಳುವಂಥ ಮಾತುಗಳಿರಬಹುದು. ಅದು ಕುಟುಂಬಸ್ಥರಿಂದ ಬಂದಾಗ ಸಿಗುವಂಥ ನೆಮ್ಮದಿ ಹೆಚ್ಚು. ಇಲ್ಲ ಅಂತಂದ್ರೆ ಏನ್ ಮಾಡಿದ್ರೆ ನನ್ನ ಕುಟುಂಬದ್ದೇ ನನಗೆ ಸಪೋರ್ಟ್ ಇಲ್ಲ ಅನ್ನೋಂಥ ಒಂದು ಕೊರಗಿದೆಯಲ್ಲ, ಆ ಕೊರಗಿನಿಂದಲೇ ಎಷ್ಟೋ ಜನ ಮುಂದಕ್ಕೆ 10 ಹೆಜ್ಜೆ ಇಡುವಂಥ ಸಾಮರ್ಥ್ಯ ಇರೋರು ಕೂಡ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೇನೋ, ಸಾಕ್ಬಿಡು ಇಷ್ಟೇ ಅಂತ ಹೇಳಿ. ನಿಮ್ಮೊಂದಿಗಿನ ಮಾತುಕತೆಯಲ್ಲಿ ಮತ್ತೊಂದು ಮುಖ್ಯವಾಗಿ ಕೇಳಬೇಕು ಅಂತ ಅನ್ಸಿದ್ದೇನು ಅಂತಂದ್ರೆ, ತುಂಬಾ ಜನ ಕಾರ್ಪೊರೇಟ್ ಎಂಪ್ಲಾಯೀಸ್ ಇರಬಹುದು ಅಥವಾ ಕಾರ್ಪೊರೇಟ್ ಜಾಬ್ ಕಡೆ ಹೋಗಬೇಕು ಅಂತ ಅಂದ್ಕೊಂಡವರು ಇರಬಹುದು. ಅವರು ಕೂಡ ನಿಮ್ಮ ಹತ್ರ ಕೋಚಿಂಗ್ ತೆಗೆದುಕೊಳ್ಳೋದಕ್ಕೆ ಬರ್ತಾರೆ, ನಿಮ್ಮ ಸಪೋರ್ಟ್ ಕೇಳ್ಕೊಂಡು ಬರ್ತಾರೆ. ತುಂಬಾ ಜನರಿಗೆ ಇರುವಂತ ಒಂದು ತಪ್ಪು ಕಲ್ಪನೆ ಏನು ಅಂತ ಅಂದ್ರೆ, ಕಾರ್ಪೊರೇಟ್ ಜಾಬ್ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ದುಡ್ಡು ಬರುತ್ತೆ, ಆರಾಮಾಗಿ ವಿದೇಶಿ ಪ್ರವಾಸ ಮಾಡಬಹುದು, ಹಾಗೇನೆ ವೀಕೆಂಡ್ ಅಲ್ಲಿ ಮಸ್ತಿ ಮಾಡಬಹುದು ಅಷ್ಟೇ ಅಂತ ಒಂದಷ್ಟು ಜನ. ಮತ್ತಿನ್ನೊಂದಷ್ಟು ಜನಕ್ಕೆ ಏನು ಅಂತಂದ್ರೆ, ಅಯ್ಯೋ ವರ್ಕ್ ಲೈಫ್ ಬ್ಯಾಲೆನ್ಸೇ ಇರಲ್ವಂತೆ, ಯಾವಾಗಂದ್ರೆ ಅವಾಗ ಕೆಲಸ ಮಾಡ್ಬೇಕಾಗತ್ತಂತೆ, ತುಂಬಾ ಸ್ಟ್ರೆಸ್ ಅಂತೆ, ಹೆಲ್ತ್ ಹಾಳಾಗ್ಬಿಡತ್ತಂತೆ ಅಂತ. ಆದ್ರೆ ಕಾರ್ಪೊರೇಟ್ ಜಾಬ್ನಲ್ಲೇ ಇದ್ದವ್ರು ನೀವು, 17 ವರ್ಷಗಳ ಕಾಲ ಅಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಕಾರ್ಯನಿರ್ವಹಿಸಿ ಬಂದವ್ರು ನೀವು. ನಿಮ್ಮ ಅನುಭವದಲ್ಲಿ ಹೇಳಿ, ಕಾರ್ಪೊರೇಟ್ ಲೈಫ್ನಲ್ಲಿ ಇದ್ಕೊಂಡು ಕೂಡ ವರ್ಕ್ ಲೈಫ್ ಬ್ಯಾಲೆನ್ಸ್ ತಂದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಮತ್ತೆ ಸರಿಯಾದಂಥ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಸ್ಟ್ರೆಂತ್ ಇರೋಂಥ ಸಿಸ್ಟಮ್ನ ನಾವು ನಿಭಾಯಿಸ್ಕೊಳ್ಬಹುದಾ, ತಂದುಕೊಳ್ಬಹುದಾ? ಕಾರ್ಪೊರೇಟ್ ಜೀವನದಲ್ಲಿ ಖಂಡಿತ ಸಾಧ್ಯ ಇದೆ. ಕಾರ್ಪೊರೇಟ್ ಜೀವನದಲ್ಲಿ ನಾವು ಯಾವ್ಯಾವ ಅಂಶಗಳಿಗೆ ಗಮನವನ್ನು ಕೊಡಬೇಕು, ಆ ಎಲ್ಲ ಅಂಶಗಳಿಗೆ ಗಮನ ಕೊಡಬೇಕು. ಸಾಮಾನ್ಯವಾಗಿ ಏನಾಗ್ತದೆ, ಕರಿಯರ್ ಓರಿಯೆಂಟೆಡ್ ಆಗಿ ಜನ ಮುಂದೆ ಹೋಗುವಾಗ ತಮ್ಮ ಉಳಿದ ಅಂಗಗಳು, ಅಂದರೆ ಫ್ಯಾಮಿಲಿ ಇರ್ಬೋದು, ಮಕ್ಕಳ ವಿಷಯ ಇರ್ಬೋದು, ಅಥವಾ ಬೇರೆ ಯಾವುದೇ ಸೋಷಲೈಸಿಂಗ್ ಇರ್ಬೋದು, ಅದನ್ನು ಕಡೆಗಣಿಸ್ತಾರೆ. ಯಾವುದೇ ಒಂದು ಬ್ಯಾಲೆನ್ಸ್, ಒಂದು ವರ್ತುಲದ ಹಾಗೆ, ಇವಾಗ ಒಂದು ಚಕ್ರವನ್ನು ತಗೊಂಡ್ರೆ ಅದೆಲ್ಲ ಸ್ಪೋಕ್ಸ್ ಈಕ್ವಲ್ ಆಗಿದ್ದಾಗ ಮಾತ್ರ ವೀಲ್ ರೌಂಡ್ ಆಗಿರ್ತದೆ. ಹೌದು. ಯಾವುದೇ ಒಂದು ಅಂಗ ಕಡಿಮೆ ಗಮನ ಕೊಟ್ಟಾಗ ಅದು ಕೆಳಗಡೆ ಬರ್ತದೆ, ಅವಾಗ ನಿಮ್ಮ ಚಕ್ರ ಮುಂದಕ್ಕೆ ಹೋಗೋದಿಲ್ಲ, ನಿಜ, ಬ್ಯಾಲೆನ್ಸ್ ಇರೋದಿಲ್ಲ. ಅದನ್ನು ಮಾಡಬೇಕಾಗಿರೋರು ನಾವೇ. ಪ್ರತಿಯೊಂದನ್ನು ನಾವು ಗಮನಿಸಬೇಕು, ನಾವು ಎಷ್ಟು ಗಮನ ಕೊಡ್ತಾ ಇದ್ದೀವಿ. ಪ್ರತಿದಿನ ನಮ್ಮ ದಿನಚರಿಯನ್ನು ನಾವು ನೋಡ್ಕೋಬೇಕು. ಬೆಳಗ್ಗೆ ಏನು ಮಾಡ್ತಿದ್ದೀವಿ, ಈ ಸಮಯದಲ್ಲಿ ವೃತ್ತಿಯ ಟೈಮ್ನಲ್ಲಿ ನಾವು ಏನು ಮಾಡ್ತಿದ್ದೀವಿ, ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡಬೇಕು, ಮಕ್ಕಳ ಎಜುಕೇಷನ್ಗೆ ಎಷ್ಟು ಟೈಮ್ ಕೊಡಬೇಕು, ಮಕ್ಕಳ ಜೊತೆ ಎಷ್ಟು ಟೈಮ್ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಖಂಡಿತ ಸಾಧ್ಯ. ಹಣ ಇದೆ ನಿಜ, ಬಟ್ ಯಾವುದು ಮುಖ್ಯ ಅನ್ನೋದು ಅಂಥದ್ದು ಬಂದಾಗ ಜೀವನದಲ್ಲಿ ಎಲ್ಲ ಒಂದು ಬ್ಯಾಲೆನ್ಸ್ ಆಗಿರುವಂಥದ್ದು ಬಹಳ ಮುಖ್ಯ. ಹೌದು, ಅದು ಖಂಡಿತ ಸಾಧ್ಯ. ಬಟ್ ಆ ನಿಟ್ಟಿನಲ್ಲಿ ಪ್ರಯತ್ನ ಇರಬೇಕು, ಚಿಂತನೆ ಇರಬೇಕು. ತುಂಬಾ ಜನ ಕಾಂಪಿಟೇಷನ್ ಇದೆ ಅಂತಲೇ ಭಯ ಬೀಳ್ತಾರೆ. ಅದು ಉದ್ಯೋಗದಲ್ಲಿ ಇರಬಹುದು, ಉದ್ದಿಮೆನಲ್ಲಿ ಇರಬಹುದು. ಆದರೆ ಕಾಂಪಿಟೇಷನ್ ಅನ್ನೋದು ಇನ್ಎವಿಟಬಲ್. ಕಾಂಪಿಟೇಷನ್ ಇದ್ದಾಗಷ್ಟೇ ನಮಗೆ ಮತ್ತಷ್ಟು ಚೆನ್ನಾಗಿ ಟ್ರೈ ಮಾಡೋಣ ಅಂತ ಅನ್ಸೋದು. ಯಾರೂ ಇಲ್ಲ, ಬರೀ ಮೊನೋಪಲಿ ಮಾರ್ಕೆಟ್ ಅಂತಂದ್ರೆ ಬಹುಶಃ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಎಂಥ ಸವಾಲಿನ ಪರಿಸ್ಥಿತಿಯಲ್ಲೂ ಕೂಡ, ಎಂಥ ಕಾಂಪಿಟೇಷನ್ ಇದ್ದಾಗಲೂ ಕೂಡ ಬಿಸ್ನೆಸ್ನ ಮುನ್ನಡೆಸೋಕೆ ಬೇಕಿರುವಂಥ ಮೌಲ್ಯ ಏನು, ಶಕ್ತಿ ಏನು? ಬಿಸ್ನೆಸ್ನಲ್ಲಿ ನಾವು ನಮ್ಮ ಕಸ್ಟಮರ್ಗೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾ ಇದ್ರೆ ನಾವು ಯಾವುದೇ ಕಾಂಪಿಟೇಷನ್ಗೆ ಹೆದರಬೇಕಾಗಿಲ್ಲ. ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ದ ಕಸ್ಟಮರ್ ಈಸ್ ದ ಬಿಗ್ಗೆಸ್ಟ್ ವ್ಯಾಲ್ಯೂ ದ್ಯಾಟ್ ಯು ಕ್ಯಾನ್ ಗಿವ್ ಇಟ್ ಟು ಎನಿಬಡಿ. Okay. That will not let you down from any. ನಿಮ್ದು ಯಾವುದೇ ಇದರಿಂದ ನಮ್ಮನ್ನು ಕೆಳಗಡೆ ಬೀಳಕ್ಕೆ ಬಿಡೋದಿಲ್ಲ.
ಹೌದು. ಅವ್ರು ನಮ್ಮ ಜೊತೆ ಇರ್ತಾರಂತ ಕಸ್ಟಮರ್ಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಮಗಿಂತ ಉತ್ತಮ ಪ್ರಾಡಕ್ಟ್ ಕೊಡೋರು ಇದ್ರು ಕೂಡ ನಾವು ಅವರಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅವರ ಮನಸ್ಸಿನಲ್ಲಿ ಯಾವಾಗ ನಾವು ಸೇರ್ತೇವೆ, ಆ ಲೆವೆಲ್ನಲ್ಲಿ ನಾವು ಸೇರಿದಾಗ ನಮ್ದು ಬಿಸ್ನೆಸ್ ರಿಲೇಶನ್ಶಿಪ್ ಅಂತ ಏನು ಹೇಳ್ತೀವಿ ಅದು ವರ್ಷಗಳ ಕಾಲ ಮುಂದುವರಿಯುತ್ತೆ. ನಿಜ, ಆ ಒಂದು ಎಮೋಷನಲ್ ಬಾಂಡಿಂಗ್ ಕ್ರಿಯೇಟ್ ಆಗ್ಬೇಕು ಅವ್ರಿಗೆ ಪ್ರಾಡಕ್ಟ್ ಜೊತೆಗೆ. ಆ ಭಾವನಾತ್ಮಕ ಸಂಬಂಧವನ್ನ ಅಷ್ಟು ಬೇಗ ಬಿಟ್ಕೊಟ್ಟು ಹೋಗಕ್ಕಾಗೋದಿಲ್ಲ. ಇವರು ನಮಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಿಜ ನಿಜ. ಹಾಗಾಗಿ ಗ್ರಾಹಕರೇ ದೇವರು ಅಂತ ಹೇಳ್ತೀವಲ್ಲ ನಾವು. ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಆಟೋಮೇಷನ್ ಇರಬಹುದು ಅಥವಾ AI ಇರಬಹುದು, ಇದರ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ನಾವು ಒಳ್ಳೆ ಮಾತಾಡಿದಕ್ಕಿಂತ ಜಾಸ್ತಿ ನೆಗೆಟಿವ್ ಆಗಿ ಹೇಳಿದ್ದು ಹೆಚ್ಚು. ಪ್ರತಿಯೊಂದರ ಬಗ್ಗೆನೂ ಆಟೋಮೇಷನ್ ಇಂದಾಗಿ ಉದ್ಯೋಗ ನಾಶ ಆಗತ್ತೆ ಅಂತಂದ್ವಿ. ಇವಾಗ AI ಬಂತು, ಇನ್ನೆಷ್ಟು ಜನ ಉದ್ಯೋಗ ಕಳ್ಕೊಳ್ತಾರೋ ಅಂತ. ಈ ರೀತಿ ಟೆಕ್ನಾಲಜಿ ಯಾಕೆ ಹೆದರಿಕೆಯನ್ನು ಹುಟ್ಟಿಸುತ್ತೆ ಸಾಮಾನ್ಯ ಜನರಲ್ಲಿ? ಆಟೋಮೇಷನ್ ಅನ್ನುವಂಥದ್ದು ಎಲ್ಲ ವೃತ್ತಿಗಳನ್ನು ಬದಲಾಯಿಸಿಲ್ಲ, ಅಂದರೆ ನಿರ್ಮೂಲನೆ ಮಾಡಿಲ್ಲ. ಆಟೋಮೇಷನ್ ರಿಪ್ಲೇಸ್ ಮಾಡಿದಂಥ ವೃತ್ತಿಗಳಂದರೆ ರಿಪಿಟೇಟಿವ್ ವರ್ಕ್, ಎಲ್ಲಿ ನಮ್ಮ ಬ್ರೈನ್ ಯೂಸ್ ಮಾಡುವಂಥ ನೆಸೆಸಿಟಿ ಇಲ್ಲ ಅಂಥ ಕಡೆ ಆಟೋಮೇಷನ್ ಅಂಥ ಕೆಲಸಗಳನ್ನು ರಿಪ್ಲೇಸ್ ಮಾಡಿದೆ. ಆದರೆ ಎಲ್ಲೆಲ್ಲಿ ನಮ್ಮ ಜ್ಞಾನಶಕ್ತಿ ಬೇಕು, ನಮ್ಮ ಮೈಂಡ್ ಯೂಸ್ ಮಾಡೋಂಥ ಒಂದು ಸ್ಕಿಲ್ ಬೇಕಾಗತ್ತೆ, ಅಂಥ ಕಡೆ ಆಟೋಮೇಷನ್ ವಿಲ್ ನೆವರ್ ರಿಪ್ಲೇಸ್ ಇಟ್. ಅದೇ ರೀತಿ AI ಕೂಡ ಅದೇ ರೀತಿ. AIಗೆ ನಾವು ಅಡಾಪ್ಟ್ ಆಗಿದ್ದಾಗ ನಮ್ಮ ಪ್ರೊಡಕ್ಟಿವಿಟಿ ಖಂಡಿತವಾಗ್ಲೂ ಇಂಪ್ರೂವ್ ಆಗ್ತದೆ. AI-ನ ಅಡಾಪ್ಟ್ ಮಾಡಿಕೊಂಡು ನಮ್ಮ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡಿಕೊಂಡಾಗ ನಿಮ್ಮ ವ್ಯಾಲ್ಯೂ ಖಂಡಿತ ಜಾಸ್ತಿ ಆಗ್ತದೆ. ಅದರಿಂದಾಗಿ ನಿಮ್ಮ ಅಗತ್ಯ ಖಂಡಿತವಾಗ್ಲೂ ಮುಂದೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈವನ್ AI ಕೂಡ ನಿರ್ಮೂಲನೆ ಮಾಡಿದಂಥ ಒಂದು ವೃತ್ತಿಗಳಂದ್ರೆ ರಿಪಿಟೇಟಿವ್ ವರ್ಕ್, ಅಲ್ಲಿ ನಾವು ತಲೆ ಉಪಯೋಗಿಸಬೇಕಾದಂಥ ಅವಶ್ಯಕತೆ ಇಲ್ಲ, ಅಂಥ ವೃತ್ತಿಗಳು ಹೋಗಿದ್ದೇವೆ. ಓಕೆ. ಇದೇ ಕಾರಣಕ್ಕಾಗಿ ಬಿಸ್ನೆಸ್ ಅಂತಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತ ಅಗತ್ಯ ಇದೆ ಅಂತ ನೀವು ಹೇಳಿದ್ರಿ. ಪ್ರತಿ ವಿಷಯವನ್ನು ಕೂಡ, ಯಾಕೆಂದ್ರೆ ಎವಾಲ್ವ್ ಆಗ್ತಾನೆ ಇರುತ್ತೆ. ಪ್ರತಿ ದಿನವೂ ಕೂಡ ಗ್ರಾಹಕರು ಕೂಡ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತಾರೆ. ಅವರ ಅಗತ್ಯಗಳು ಕೂಡ ಬೇರೆ ಬೇರೆ ಆಗ್ತಾ ಇರುತ್ತೆ. ಮತ್ತೆ ಜಾಗತಿಕವಾಗಿ ಕೂಡ ಎಷ್ಟೋ ವಿಚಾರಗಳು ನಡೆದು ಹೋಗ್ತಾ ಇರುತ್ತೆ. ನಾವು ಇದ್ದಲ್ಲೇ ಇರ್ತೀವಿ ಅಂದ್ರೆ ಅಲ್ಲೇ ಇರ್ಬೇಕಾಗತ್ತೆ. ಅವರ ಜೊತೆಗೆ ನಡೆಯುವಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು ಅಂದ್ರೆ ಈ ರೀತಿ ಪ್ರತಿ ವಿಷಯದ ಕುರಿತಾಗೂ ಕೂಡ ಅವರು ಜ್ಞಾನವನ್ನ ಹೊಂದಿರುವಂಥದ್ದು ಅವಶ್ಯಕ. ಮತ್ತೆ ಅದನ್ನ ಹೇಗೆ ಬಳಸ್ಕೋಬಹುದು, ಟೆಕ್ನಾಲಜಿನ ಹೇಗೆ ನಮ್ಗೆ ಅನುಕೂಲವಾಗೋ ಹಾಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಕಡೆ ಯೋಚನೆ ಮಾಡಿದ್ರೆ ಬಿಸ್ನೆಸ್ಗಳು ಯಶಸ್ವಿ ಆಗತ್ತೆ ಅಂತ. ಬದಲಾವಣೆಗೆ ತಕ್ಕಂತೆ ನಾವು ಬದಲಾಗಬೇಕು. ಹೌದು, ಚೇಂಜ್ ಒಂದೇ ಟೆಂಪರರಿ ಆಗಿರುವಂತಹದ್ದು. ಈಗ ನಮ್ಮ ಮಾತುಕತೆಯಲ್ಲಿ ಕಾರ್ಪೊರೇಟ್ ಬದುಕಿನ ಬಗ್ಗೆ ಕೂಡ ಒಂದು ಸಣ್ಣ ಝಲಕ್ ಬಂದು ಹೋಯ್ತು. ತುಂಬಾ ಜನ ಕಾರ್ಪೊರೇಟ್ ಉದ್ಯೋಗಿಗಳು ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ ಅಂತ ಹೇಳ್ತಿರ್ತಾರೆ ಅಂತ ಹೇಳಿದ್ವಿ. ಹಾಗೇನೆ ನಿರಂತರವಾಗಿ ಪ್ರೂವ್ ಮಾಡ್ಕೊಳ್ಬೇಕಾಗುವಂತಹ ಅಗತ್ಯ, ಅದು ಬಿಸ್ನೆಸ್ಗೆ ಇರಬಹುದು. ಬಿಸ್ನೆಸ್ ಅಲ್ಲಿ ಇಲ್ಲ, ನಾನು ಒಂದ್ ಕಡೆ ಕೆಲಸ ಮಾಡ್ತಿದ್ದೀನಿ ಮಾತ್ರಕ್ಕೆ ನಾವು ಪ್ರೂವ್ ಮಾಡ್ಕೊಳ್ಬೇಕಿಲ್ಲ ಅಂತ ಇಲ್ಲ. ಪ್ರತಿಯೊಂದು ಕಡೆನೂ ಕೂಡ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಹಾಗೆ ಮಾಡ್ಕೊಳ್ಬೇಕು ಅಂತ ಆದಾಗ ಅದು ಒತ್ತಡ ಅಲ್ಲದೆ ನಮ್ಮನ್ನ ಬೆಳೆಯೋದಕ್ಕೆ ಇರುವಂತ ಒಂದು ಮೆಟ್ಟಿಲು ಅಂತ ಅನ್ಕೊಂಡಾಗ ಅವರು ಚೆನ್ನಾಗಿ ಪ್ರಾಸ್ಪರ್ ಆಗ್ಬೋದು ಅಂತ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಅಬ್ಸರ್ವೇಷನ್ಸ್ ಏನು? ಯಾವುದೇ ಒಂದು ವೃತ್ತಿಯಲ್ಲಿ ನಾವು ಇವತ್ತಿನ ಒಂದು ಪ್ರಯತ್ನದಲ್ಲಿ ಏನು ನಮ್ಮ ರಿಸಲ್ಟ್ಸ್ನ ನಾವು ನೋಡ್ತೇವೆ, ಅದೇ ರಿಸಲ್ಟ್ನ ನಾವು ಅದೇ ರೀತಿ ಕಂಟಿನ್ಯೂ ಮಾಡಿದರೆ ನಾವು ಅದೇ ಸ್ಥಿತಿಯಲ್ಲಿ ಇರ್ತೇವೆ. ನಮಗೆ ಹೆಚ್ಚಿನ ರಿಸಲ್ಟ್ಸ್ ಬೇಕಂದರೆ ನಾವು ಹೆಚ್ಚಿನ ಬೇರೆ ರೀತಿಯ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಬೇರೆ ರೀತಿಯ ರಿಸಲ್ಟ್ ಸಿಗುತ್ತೆ. ಅದೇ ರೀತಿಯ ಪ್ರಯತ್ನವನ್ನು ಮಾಡಿದರೆ ಅದೇ ರಿಸಲ್ಟ್ ಸಿಗುತ್ತೆ ನಿಮಗೆ. ಹೌದು, ನಿಮ್ಮ ಪ್ರಯತ್ನವನ್ನು ಬದಲಿಸಬೇಕು. ಅದರಿಂದಾಗಿ ನಿಮ್ಮ ರಿಸಲ್ಟ್ನಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಬೇಕು. ಫಲಿತಾಂಶಗಳು ಆವಾಗ ಬದಲಾಗ್ತದೆ. ಇವಾಗ ನಾವೊಂದು ಲೆವೆಲ್ನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅದೇ ಲೆವೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಮುಂದಿನ ಲೆವೆಲ್ನ ಸಂಬಳವನ್ನು ನಾವು ಎದುರು ನೋಡ್ತಾ ಇದ್ರೆ ಅದು ಸಾಧ್ಯ ಆಗೋದಿಲ್ಲ. ಹೌದು, ಈ ನಮ್ಮ ವೃತ್ತಿಯ ಹಂತದಲ್ಲಿ ಮುಂದಿನ ಲೆವೆಲ್ನ ರಿಸಲ್ಟ್ ನಾವು ಕೊಟ್ಟರೆ ನಿಮ್ಮನ್ನು ಮುಂದಿನ ಲೆವೆಲ್ಗೆ ಅವ್ರು ತಗೊಂಡು ಹೋಗ್ತಾರೆ. ನಿಜ. ಆವಾಗ ನಿಮ್ಮಲ್ಲಿ ಪ್ರಗತಿ ಕಾಣ್ತದೆ. ಅಲ್ಲಿಂದ ಮುಂದೆ ಹಾಗೆ ಪ್ರಗತಿ ಉಂಟಾಗೋದು. ಇದ್ದ ಲೆವೆಲ್ನಲ್ಲಿ ಇದ್ಕೊಂಡು ಪ್ರಗತಿಯನ್ನು ಯೋಚನೆ ಮಾಡ್ತಾ ಇದ್ರೆ ಕನಸು ಕಾಣ್ತಾ ಇರಬೇಕಾಗತ್ತಷ್ಟೇ. ಹೌದು, ಬರೀ ಏಜ್ ಮಾತ್ರ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ. ಅದಕ್ಕೆ ಕರೆಕ್ಟಾಗಿ ನಾವು ಸ್ಕಿಲ್ಸ್ನ ರೂಢಿಸ್ಕೊಳ್ಳಿಲ್ಲ ಅಂತಂದ್ರೆ, ನಮ್ಮ ಒಂದು ಯೋಚನೆಯನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂತಾದ್ರೆ ಖಂಡಿತ ಇದ್ದಲ್ಲೇ ಇದ್ಬಿಡ್ತೀವಿ ನಾವು. ಮತ್ತೆ ಯಾವತ್ತೋ ಒಂದಿನ ಕಂಪನಿಗೆ ಬೇಡವಾಗಿ ಕೂಡ ಹೋಗ್ತೀವಿ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ IT ಸೆಕ್ಟರ್ಲಿ ಇರೋರೆಲ್ಲ ಹೇಳ್ತಿರ್ತಾರೆ, ನಾವೆಲ್ಲ ಇಷ್ಟು ಕಷ್ಟಪಟ್ಟು ದಿನಕ್ಕೆ 18ರಿಂದ 20 ಗಂಟೆ ಕೆಲಸ ಮಾಡಿ ಸಂಪಾದನೆ ಮಾಡೋದನ್ನ ಹೊರಗಡೆ ಟೀಮ್ ಮಾರೋನು 5 ಗಂಟೆ ಕಾಲದಲ್ಲಿ ಸಂಪಾದನೆ ಮಾಡ್ತಾನೆ. ಹಾಗಾಗಿ ನಾವು ಇಲ್ಲಿ ಎಲ್ಲೋ ಕೆಲಸ ಮಾಡೋ ಬದಲು ಅಲ್ಲಿ ಆರಾಮಾಗಿ ಬಿಸ್ನೆಸ್ ಮಾಡಬಹುದಲ್ಲ ಅಂತ. ಇದು ಬರೀ ಬಾಯಿ ಮಾತಷ್ಟೇ. ಅಂದ್ರೆ ಹೀಗೆ ಬಿಸ್ನೆಸ್ ಮಾಡಬೇಕು ಅನ್ಕೊಂಡವರೆಲ್ಲ ಕೂಡ ಬಿಸ್ನೆಸ್ ಮ್ಯಾನ್ ಆಗೋದಿಲ್ಲ.
ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಕನ್ಸು ಕಾಣೋರಿಗೆ ನೀವು ಕೊಡುವಂಥ ಟಿಪ್ಸ್ ಏನು ಅಂತ? ಅದರಲ್ಲೂ ಈ ರೀತಿ IT ಫೀಲ್ಡಲ್ಲಿ ಇದ್ದವರು ನಾನು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅವರಿಗೆ ಬೆಸ್ಟ್ ಸೂಟೆಡ್ ಬಿಸ್ನೆಸ್ ಯಾವುದಿರಬಹುದು? IT ಫೀಲ್ಡ್ನಲ್ಲಿ ಮೊದಲು ಅವರು ಯಾವ ರೀತಿಯ ಪ್ರಾಡಕ್ಟ್ಸ್ ಅಥವಾ IT ಪ್ರಾಡಕ್ಟ್ಸ್ ಅಂತ ಅಂದ್ಕೊಂಡ್ರೆ ಯಾವ ರೀತಿಯ ಪ್ರಾಡಕ್ಟ್ಸ್ಗೆ ಅವಕಾಶ ಇದೆ ಅನ್ನೋವಂಥದ್ದು ಮೊದಲು ತಿಳ್ಕೋಬೇಕು. ಆ ಪ್ರಾಡಕ್ಟ್ ಡೆವಲಪ್ ಮಾಡುವಂಥ ಕೇಪಬಿಲಿಟೀಸ್ ಅವರಲ್ಲಿ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ಅವರ ವೈಯಕ್ತಿಕ ಮೌಲ್ಯಗಳು, ಅವರ ಉದ್ದಿಮೆಯ ಅಥವಾ ಬಿಸ್ನೆಸ್ನ ಮೌಲ್ಯಗಳ ಜೊತೆ ವ್ಯಾಲ್ಯೂಸ್ ಆಫ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಅದ್ರ ಜೊತೆ ಮ್ಯಾಚ್ ಆದಾಗ ಮಾತ್ರ ಅವರು ಬಿಸ್ನೆಸ್ನಲ್ಲಿ ಕೂಡ ಪ್ರಗತಿಯನ್ನು ಹೊಂದುತ್ತಾರೆ. ವೈಯಕ್ತಿಕ ಮೌಲ್ಯ ಮತ್ತು ಬಿಸ್ನೆಸ್ ಮೌಲ್ಯ ಎರಡೂ ಒಂದೇ ರೀತಿಯಲ್ಲಿದ್ದಾಗ, ಒಂದೇ ಅಥವಾ ಹೊಂದಿಕೊಳ್ಳುವಂಥ ಮೌಲ್ಯಗಳಿದ್ದಾಗ ಮಾತ್ರ ಅಂಥ ಬಿಸ್ನೆಸ್ಗಳು ಪ್ರಗತಿಯನ್ನು ಹೊಂದುತ್ತವೆ. ಹೌದು, ಕೆಲವೊಂದು ಜನ ಬಿಸ್ನೆಸ್ ಮಾಡಬೇಕು ಅಂತ ಮಾಡ್ತಾರೆ, ಬಟ್ ಅವರ ವೈಯಕ್ತಿಕ ಮೌಲ್ಯಗಳು ಬೇರೆ ಇರ್ತವೆ, ಬಿಸ್ನೆಸ್ ಮೌಲ್ಯಗಳು ಬೇರೆ ಇರ್ತವೆ. ಆವಾಗ ಅವರು ಕ್ಲಾಶ್ ಆಗ್ತದೆ. ಅವ್ರ ಸಕ್ಸಸ್ ಅನ್ನ ಹೊಂದುವಂತ ಒಂದು ಅವಕಾಶ ಕಡಿಮೆ ಇರ್ತದೆ. ನಿಜ ನಿಜ. ಅದು ಬಿಸ್ನೆಸ್ಸೇ ಇರಬಹುದು, ಕೆರಿಯರೇ ಇರಬಹುದು. ತುಂಬಾ ಜನ ಮಾಡುವಂಥ ತಪ್ಪೇನು ಅಂತಂದ್ರೆ ಎಲ್ಲಿ ನೋ ಹೇಳಬೇಕು ಅಲ್ಲಿ ಎಸ್ ಅಂತ ಹೇಳಿರ್ತಾರೆ. ಇವಾಗ ಮುಗಿಸ್ತಾರೆ, ಮುಗಿಸಿದ ತಕ್ಷಣ ಬಂದಂತಹ ಫಸ್ಟ್ ಆಫರ್ನೇ ಎಸ್ ಅಂತ ಹೇಳಿ ಹೊರಟ್ಬಿಟ್ಟಿರ್ತಾರೆ. ಆಮೇಲೆ ಒಂದು 5 ವರ್ಷ ಬಿಟ್ಟು ಯೋಚನೆ ಮಾಡ್ತಾರೆ, ಆಕ್ಚುಲಿ ಇಲ್ಲಲ್ಲ ನಾನು ಇರಬೇಕಾಗಿದ್ದು ಬೇರೆಲ್ಲೋ ಅಂತ. ಅಂದ್ರೆ ಅಷ್ಟೊತ್ತಿಗಾಗಲೇ ಸಮಯ ಮೀರಿ ಹೋಗಿರುತ್ತೆ. 5 ವರ್ಷ ಇವರು ಜೀವನದಲ್ಲಿ ಕಳ್ಕೊಂಡಿರ್ತಾರೆ. ಪ್ಲಸ್ ಇವರು ಮತ್ತೆ ಮೊದಲಿಂದ ಶುರು ಮಾಡಕ್ ಆಗೋದಿಲ್ಲ, ಇಲ್ಲೇ ಮುಂದುವರಿಯೋಕೆ ಮನಸ್ಸು ಒಪ್ಪೋದಿಲ್ಲ. ಈ ರೀತಿ ಗೊಂದಲದಲ್ಲಿ ಬಹಳಷ್ಟು ಜನ ಇರೋದನ್ನ ನೋಡ್ತಿರ್ತೀವಿ ನಾವು. ಯಾಕಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ನಲ್ಲಿ ಏನಿದೆ ಅಂದರೆ ವೃತ್ತಿ ಸೇರಬೇಕು, ಉದ್ಯಮದ ಬಗ್ಗೆ ಎಲ್ಲೂ ಎಜುಕೇಷನ್ ಇಲ್ಲ. ಮತ್ತು ಯಾವ್ದು ಕೆಲಸ ನಮಗೆ ಚಿಕ್ಕಂದಿಂದ ಹೇಳ್ತಾ ಇದ್ದಿದ್ದಾರೆ ನಮ್ಮ ಪೇರೆಂಟ್ಸ್ ಆಗಲಿ, ಅವ್ರು ತಪ್ಪಲ್ಲ, ಯಾಕಂದರೆ ಅವ್ರು ಇದ್ದಿದ್ದು ಇದು ಅವ್ರು ಹೇಳ್ತಾ ಇದ್ರು ಚೆನ್ನಾಗಿ ಓದು, ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕಿದ್ಮೇಲೆ ಒಂದು ಫ್ಯಾಮಿಲಿ ಮಾಡಬೇಕು, ಆಮೇಲೆ ನಿಮ್ಮದು ಬೇಸಿಕ್ ಸೋಷಿಯಲ್ ನೀಡ್ಸ್ ಅಂತ ಏನಿದೆ ಅಷ್ಟನ್ನು ಅಚೀವ್ ಮಾಡಿದರೆ ಸಾಕು. ಅಷ್ಟೇ ನಮ್ಮ ಕನಸುಗಳೆಲ್ಲ ಇದ್ದದ್ದು ಅಷ್ಟೇ. ಹೌದು. ಯಾರು ಒಂದು ಉದ್ಯಮವನ್ನು ಶುರು ಮಾಡಬೇಕು, ಅಲ್ಲಿಂದ ದೊಡ್ಡ ಪ್ರಗತಿಯನ್ನು ಹೊಂದಬೇಕು, ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು. ನಮ್ಮಲ್ಲಿ ಒಂದು ಉದ್ದಿಮೆಯಿಂದ ಒಂದು ಹಣ ಸಂಪಾದಿಸಷ್ಟೇ ಕೆಲವೊಂದು ಜನ ಉದ್ದೇಶವಾಗಿ ಇಟ್ಕೊಂಡಿರ್ತಾರೆ. ಆದರೆ ಆ ಹಣದಿಂದ ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಅಂಥ ಬಿಸ್ನೆಸ್ಗಳು ಪ್ರಗತಿಯ ಉತ್ತುಂಗಕ್ಕೆ ಏರ್ತದೆ ಅಂತ ನಾನು ಹೇಳ್ತೇನೆ. ನಿಜ ನಿಜ. ಅಂದರೆ ಬರೀ ಹಣವೇ ಪ್ರಧಾನ ಅಂಶ ಆಗಿದ್ದಾಗ ಆ ಬಿಸ್ನೆಸ್ಗೆ ಹೆಚ್ಚು ದಿನ ಉಳಿಗಾಲ ಇರೋದಿಲ್ಲ. ಅದರ ಜೊತೆಗೆ ಒಂದು ಮೌಲ್ಯ ಇರಬೇಕು. ಆ ಮೌಲ್ಯದಿಂದಾಗೆ ಆ ಒಂದು ಬಿಸ್ನೆಸ್ಗೆ ಬೇಕಾದಂತಹ ಒಂದು ಶಕ್ತಿ ಸಿಗತ್ತೆ, ಗಟ್ಟಿತನ ಸಿಗತ್ತೆ. ಇದನ್ನೆಲ್ಲ ತೋರಿಸ್ಕೊಡುವಂತ ಒಬ್ರು ಮೆಂಟರ್ ಇರ್ಬೇಕು ನಮ್ಗೆ. ಹೌದು, ಸ್ಕೂಲಿಂದ ಬರುವಾಗಲೇ ಆ ಮೆಂಟರ್ ಇದ್ದಾಗ ಅವ್ರು ಇಂಥ ದಾರಿಲಿ ಹೋಗು ಅಂತ ಹೇಳ್ತಾರೆ. ನಿಜ. ಅಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಅನ್ನೋದಿರಬಹುದು ಅಥವಾ ಕಾರ್ಪೊರೇಟ್ ಕೌನ್ಸಿಲರ್ಸ್ ಇರಬಹುದು, ಅವರ ಅವಶ್ಯಕತೆ ನಮಗೆ ಗೊತ್ತಾಗತ್ತೆ. ಮತ್ತೆ ಅದೇ ಕ್ಷೇತ್ರದಲ್ಲಿ ನೀವು ಈಗ ಕೆಲಸ ಮಾಡ್ತಾ ಇದ್ದೀರಿ. ಉದ್ಯೋಗ ಹುಡುಕೋ ಬದಲು ಉದ್ಯೋಗವನ್ನು ಸೃಷ್ಟಿಸುವಂತ ಕಾರ್ಯದಲ್ಲಿ ತೊಡಗಿಸುವಂತ ಒಂದು ಪ್ರಯತ್ನ ಕಾಲೇಜ್ ಲೆವೆಲ್ನಿಂದ ನಾವು ಬರಬೇಕು. ಯೋಚನೆ ಆ ಲೆವೆಲ್ನಿಂದ ಬರಬೇಕು. ಹೌದು. ಅಂದರೆ ತುಂಬ ಜನ ಕಾಲೆಳೆಯೋದೇ ಜಾಸ್ತಿ. ಇದು ನಿನ್ನ ಕೈಲೆಲ್ಲ ಆಗಲ್ಲ ಬಿಡು, ಅದ್ರ ಬದಲು ನೀನು 9 to 5 ಜಾಬೋ ಅಥವಾ ಶಿಫ್ಟ್ ಡ್ಯೂಟಿನೋ ಏನಾದರೂ ಮಾಡು, ತಿಂಗಳ ಕಡೆಯಲ್ಲಿ ಒಂದಷ್ಟು ಸಂಬಳ ಅಂತ ಸಿಗುತ್ತೆ, ನಿಂಗೆ ಪರ್ಮನೆಂಟ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಗಟ್ಟಿಯಾಗಿ ನಿಲ್ಲು, ಒಂದು ಕಡೆ ನಿಲ್ಲು ಅನ್ನೋದನ್ನೇ ತಲೆಯಲ್ಲಿ ತುಂಬಲಾಗುತ್ತೆ. ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಅವರೇ ಉದ್ಯೋಗ ಕಳ್ಕೊಂಡ್ರೋ ಇಲ್ಲ ಉದ್ಯೋಗ ಬಿಟ್ಟರೋ ಆವಾಗ ನಾವೇ ಉದ್ದಿಮೆದಾರರಾಗೋದ್ರಲ್ಲಿರೋಂಥ ಖುಷಿ ಏನು ಅನ್ನೋದು ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ತುಂಬ ಜನನ ನಾವು ಕಾಣ್ತಾ ಇರ್ತೀವಿ ದೈನಂದಿನ ಬದುಕಿನಲ್ಲಿ. ಎಷ್ಟೊಂದು ಜನ ತುಂಬ ಫುಲ್ ಟೈಮ್ ವರ್ಕ್ ಮಾಡಿ ಮತ್ತೊಂದು ಮಾಡಿ ಕಡೆಗೆ ಅವ್ರಿಗೆ ಅನ್ಸಿರುತ್ತೆ, ನಾನು ಇಲ್ಲಿ ತನಕ ಯಾರಿಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ಅದ್ರ ಬದಲಾಗಿ ನಂದೇ ಒಂದು ಉದ್ದಿಮೆ ಅಂತ ಸೃಷ್ಟಿ ಮಾಡಿದ್ರೆ ನಾನು ಯಾರಿಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಾದ್ರೂ ನನಗೆ ಗೊತ್ತಾಗತ್ತೆ ಅಂತ. ಅಂಥವ್ರು ತುಂಬ ಜನ ನಾವು ಮೀಟ್ ಮಾಡಿರ್ತೀವಿ. ಫಿಯರ್ ಬೇಸ್ಡ್ ಪೇರೆಂಟಿಂಗ್ ಅಂತ ಹೇಳ್ತೀವಿ ನಾವು. ಭಯದಿಂದ ಅವರು ಭಯ ಪಡ್ತಾ ಇರ್ತಾರೆ, ಇವರೆಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ, ಅವರು ಸೆಟ್ಲ್ ಆದರೆ ಸಾಕು ಲೈಫಲ್ಲಿ ಅಂತ ಯೋಚನೆ ಮಾಡ್ತಾರೆ ಪೇರೆಂಟ್ಸ್ ಆಗಲಿ ಅಥವಾ ನಮ್ಮ ಹಿತೈಷಿಗಳು ಯಾರಾಗಲಿ. ಆದರೆ ಅದರ ಮುಂದೆ ಏನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೌದು. ಭಯವನ್ನು ಮೀರಿ ನಾವು ಹೋದಾಗ ಮಾತ್ರ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಉಂಟಾಗ್ತದೆ, ಅದರಿಂದ ಪ್ರಗತಿನೂ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೌದು. ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡ್ರಷ್ಟೇ ಉದ್ಯೋಗದಲ್ಲೂ ಕೂಡ ನಾವೇನಾದ್ರೂ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ, ಉದ್ದಿಮೆಯಲ್ಲೂ ಕೂಡ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ ಅಂತ. ನಿಮ್ಮೊಂದಿಗಿನ ಮಾತುಕತೆಯನ್ನು ಮುಂದುವರಿಸೋಣ ಮತ್ತೊಂದು ನಿಮ್ಮ ಫೇವರೇಟ್ ಹಾಡಿನೊಂದಿಗೆ. ಫೀಲ್ ದ ಪವರ್ ಅನ್ನುವಂತಹ ಗೀತೆ ಯುವರತ್ನ ಚಿತ್ರದಿಂದ ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ, ತಮನ್ ಅವರ ಸಂಗೀತ ಸಂಯೋಜನೆ ಇದೆ.
ಶಶಾಂಕ್ ಶೇಷಗಿರಿ ಅವರು ಹಾಡಿದ್ದಾರೆ. ಪೀಪಲ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸವಾಲಿನದ ಕೆಲಸ. ಅದರಲ್ಲೂ ಕೂಡ ಬಿಸ್ನೆಸ್ ಮೆನ್ಗಳಿಗೆ ಈ ಒಂದು ಪೀಪಲ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಮತ್ತು ಅದನ್ನು ಹೇಗೆ ಅವರು ನಿಭಾಯಿಸಬೇಕು? ಮಾನವ ಸಂಪನ್ಮೂಲ ಯಾವುದೇ ಒಂದು ಉದ್ದಿಮೆಯ ಮುಖ್ಯವಾದ ಅಂಶ. ಮಾನವ ಸಂಪನ್ಮೂಲ ಸರಿ ಇಲ್ಲ ಅಂದರೆ ನಮ್ಮ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಆಗಲಿ, ನಮ್ಮ ಸರ್ವಿಸಸ್ ಆಗಲಿ, ಎಲ್ಲದೂ ಕೂಡ ಎಫೆಕ್ಟ್ ಆಗ್ತದೆ. ಅದಕ್ಕಾಗಿ ಹುದ್ದೆಗೆ ಸೆಲೆಕ್ಟ್ ಮಾಡುವಾಗ ಸರಿಯಾದ ಮನಸ್ಥಿತಿ ಇರೋರನ್ನು ಸೆಲೆಕ್ಟ್ ಮಾಡುವಂಥ ಬಹಳ ಮುಖ್ಯ. ಅದಕ್ಕಾಗಿ ಕೆಲವೊಂದು ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ಮೊದಲನೇದಾಗಿ ಅವರು ಆ ಹುದ್ದೆಗೆ ಬೇಕಾದಂಥ ಕ್ವಾಲಿಟೀಸ್ ಹೊಂದಿದಾರಾ ಇಲ್ವಾ ಅನ್ನುವಂಥದ್ದು. ಆಮೇಲೆ ಆ್ಯಟಿಟ್ಯೂಡ್ಸು, ಹಾಗೆ ಮೌಲ್ಯಗಳನ್ನು ಕೂಡ ನಾವು ನೋಡ್ತೇವೆ. ಈ ಎಲ್ಲ ವಿಚಾರಗಳು ಹೊಂದಿಕೊಂಡಾಗ ಅಂಥ ಕ್ಯಾಂಡಿಡೇಟ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ಅಂಥವರನ್ನು ಇಟ್ಕೊಂಡಾಗ ನಮಗೆ ಮ್ಯಾನ್ ಪವರ್ ಟರ್ನ್ ಓವರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತದೆ. ನಿಜ ನಿಜ. ಕೆಲಸ ಬಿಟ್ಟು ಬಿಟ್ಟು ಚೇಂಜ್ ಮಾಡೋದು ಕಡಿಮೆ ಆಗುತ್ತೆ. ಪರ್ಟಿಕ್ಯುಲರ್ಲಿ SMEs ಅಥವಾ ಚಿಕ್ಕ ಚಿಕ್ಕ ಉದ್ದಿಮೆಗಳಿಗೆ ಮ್ಯಾನ್ ಪವರ್, ಸರಿಯಾದಂಥ ಮ್ಯಾನ್ ಪವರ್ ಸಿಗುವಂಥದ್ದು ತುಂಬ ಕಷ್ಟ ಇದೆ. ನಿಲ್ಲೋದಿಲ್ಲ. ಟ್ರೈನ್ ಮಾಡಿ ಅವ್ರನ್ನ ಕೆಲಸಕ್ಕೆ ತಯಾರು ಮಾಡೋಷ್ಟಿಗೆ ಅವರು ಬೇರೆ ಉದ್ಯೋಗವನ್ನು ನೋಡ್ಕೊಂಡು ಹೋಗ್ತಾರೆ. ಇಂಥ ಹಲವಾರು ಸಮಸ್ಯೆಗಳು ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳಿಗಿದೆ. ಅಂಥ ಸಮಯದಲ್ಲಿ ಬರುವಂಥದ್ದು ಯಾವ ರೀತಿ ನಾವು ಎಂಪ್ಲಾಯಿ ರಿಲೇಷನ್ಸ್ ನಾವು ಮೇಂಟೈನ್ ಮಾಡ್ತೀವಿ, ಅದ್ರ ಬೇಸಿಸ್ ಮೇಲೆ ಉದ್ಯೋಗಿಗಳು ನಮ್ಮ ಜೊತೆ ನಿಲ್ತಾರೆ. ನಮ್ಮ ವ್ಯಾಲ್ಯೂ ಜೊತೆ ತಮ್ಮನ್ನು ಅಳವಡಿಸ್ಕೊಂಡಂಥವ್ರು, ನಮ್ಮನ್ನು ನೋಡಿಕೊಂಡಂಥವ್ರು, ಅಂಥವ್ರು ನಮ್ಮ ಜೊತೆ ಉಳ್ಕೋತಾರೆ. ಹೌದು. ನಮ್ಮ ಸಂಸ್ಥೆಯಲ್ಲಿ ಕೂಡ ಅದೇ ರೀತಿ ಬಹಳಷ್ಟು ಜನ ಇದ್ದರೂ ಕೂಡ ಉಳಿದವರು ನಮ್ಮ ಜೊತೆ ನಮ್ಮನ್ನ ನೋಡ್ಕೊಂಡವ್ರು, ಅಂದರೆ ವಿಜುವಲೈಸ್ ಮಾಡಿದಂಥವ್ರು, ಅಂಥವ್ರು ಮಾತ್ರ ಉಳ್ಕೊಂಡಿದ್ದಾರೆ. ಓಕೆ. ಹಾಗಾಗಿ ಬಿಸ್ನೆಸ್ನ ಮೌಲ್ಯ ಹಾಗೆ ವ್ಯಕ್ತಿಯ ಮೌಲ್ಯ ಎರಡೂ ಕೂಡ ಹೊಂದಾಣಿಕೆ ಆದಾಗ ಅಲ್ಲಿ ಅವರು ನೆಲೆಯೂರ್ತಾರೆ ಅಂತ ಹೇಳ್ತಾ ಇದ್ದೀರಿ. ಆಮೇಲೆ ಖಂಡಿತವಾಗ್ಲೂ ಮ್ಯಾನ್ ಪವರ್ ಅನ್ನೋದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಆಗುವಂಥ ವಿಧಾನ ಅಲ್ವೇ ಅಲ್ಲ. ಅದು ಅಂಥದ್ದೊಂದು ವಸ್ತು ಅಲ್ಲ. ಅದು ಮನುಷ್ಯ ಅಂದಮೇಲೆ ಆತನಿಗೆ ಬುದ್ಧಿ, ಭಾವ, ಮನಸ್ಸು ಪ್ರತಿಯೊಂದು ಇರುತ್ತೆ. ಆ ಕಾರಣಕ್ಕಾಗಿ ಅವನು ಒಪ್ಪುವಂತಹ ವಿಷಯಗಳು, ಅವನು ಒಪ್ಪುವಂತಹ ಪರಿಸರ, ಅಲ್ಲಿ ಮಾತ್ರ ಆತ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ. ಅದನ್ನೇ ಈ ಒಂದು ಯಾರು ಉದ್ಯೋಗದಾತರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಯಾರು ಆ ಸಂಸ್ಥೆಯ ಆಶೋತ್ತರಗಳಿಗೆ ಸ್ಪಂದಿಸೋ ಹಾಗೆ ಇರ್ತಾರೆ, ಧ್ಯೇಯೋದ್ದೇಶಗಳ ಜೊತೆ ಕೊಹರೆಂಟ್ ಆಗಿ ಇರ್ತಾರೆ, ಅಂಥವ್ರನ್ನ ಮಾತ್ರ ತಗೊಳ್ತಾರೆ ಅಂತ ಅನ್ಸುತ್ತೆ. ಬರೀ ಹಣ ಒಂದೇ ಅವರನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌದು. ಇಷ್ಟು ಹೊತ್ತು ನಿಮ್ಮ ಜೊತೆ ಬಿಸ್ನೆಸ್ನ ನಾನಾ ವಿಷಯಗಳ ಕುರಿತು ಮಾತಾಡಿದ್ವಿ, ಮತ್ತೆ ಕಾರ್ಪೊರೇಟ್ ಲೈಫ್ನ ಕುರಿತು ಕೂಡ ಮಾತಾಡಿದ್ವಿ. ಎಷ್ಟೋ ವಿಚಾರಗಳನ್ನ ಹಂಚ್ಕೊಂಡ್ರಿ. ಖಂಡಿತ ಯಾರೆಲ್ಲ ಕೂಡ ಭವಿಷ್ಯದಲ್ಲಿ ಬಿಸ್ನೆಸ್ ಮೆನ್ ಆಗಬೇಕು ಅಂತ ಇದ್ದಾರೆ ಅಥವಾ ಯಾರೆಲ್ಲ ಕೂಡ ಬಿಸ್ನೆಸ್ ಮೆನ್ಗಳಿದ್ದಾರೆ ಅವರಿಗೆ ಇವತ್ತು ಇದೊಂದು ಒಳ್ಳೆಯ ಸೆಷನ್ ಆಗಿ ಕೇಳಿಸಿರತ್ತೆ ಅಂತ ನಾವು ಭಾವಿಸ್ತೀವಿ. ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಾಗಶ್ರೀ ಅವರೇ. ಹಾಗೆ ನಮ್ಮ ಶ್ರೋತೃಗಳಿಗೆ ನಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನಲ್ಲಿ ಉಮಾನಾಥ್ ಕೆಮ್ಮಣ್ಣ ಅವರನ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಇದುವರೆಗೂ ಬಿಸ್ನೆಸ್ ಕೋಚ್ ಹಾಗೆ ಉದ್ಯಮಿಯಾದಂಥ ಉಮಾನಾಥ ಕೆಮ್ಮಣ್ಣು ಅವರೊಂದಿಗಿನ ಮಾತುಕತೆಯನ್ನ.